ಪೂಜೆ ನಿತ್ಯೊಲ ಕೈಕೊಣುವೇರೆ. ಭ್ರಮರಾಂಬಿಕೆ ದುರ್ಗಾಂಬಿಕೆ ಕಟಿಲೇಶ್ವರಿ, ಭ್ರಮರಾಂಬಿಕೆ ದುರ್ಗಾಂಬಿಕೆ ಕಟಿಲೇಶ್ವರಿ. ನಮನ ಮಾತ ಜೋಕ್ಲೆ ಲೆಕ್ಕ ಮಾನವೇರೆ. ಜನಕ ಜನಕ ಗೆಜ್ಜೆದ ಶಬ್ದ ಕೇಂಡರ, ಕಟಿಲ ದಪ್ಪೆ ಬರ್ಪಿನ ಪೊರ್ಲು ತೂತರ. ಕಷ್ಟ ಕಳೆದು ಇಷ್ಟವರನು ಕೊರ್ಪೆರಿಗೆತ್ತ, ಕಷ್ಟ ಕಳೆದು ಇಷ್ಟವರನು ಕೊರ್ಪೆರಿಗೆತ್ತ. ಕಾರ್ಣಿಕ ದಿಂಡಿನ ದೇವಿ ಕಟಿಲೇಶ್ವರಿ, ಜನಕ ಜನಕ ಗೆಜ್ಜೆದ ಶಬ್ದ ಕೇಂಡರ, ಕಟಿಲ ದಪ್ಪೆ ಬರ್ಪಿನ ಪೊರ್ಲು ತೂತರ. ಜನಕ ಜನಕ ಗೆಜ್ಜೆದ ಶಬ್ದ ಕೇಂಡರ, ದಪ್ಪೆ ಬರ್ಪಿನ ಪೊರ್ಲು ತೂತರ. ಕಟಿಲ ದಪ್ಪೆ ಬರ್ಪಿನ ಪೊರ್ಲು ತೂತರ. ಪಾಂಡುರಂಗ ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ತಂದೆಯು ನೀನೆ ತಾಯಿಯು ನೀನೆ, ತಂದೆಯು ನೀನೆ ತಾಯಿಯು ನೀನೆ, ಬಂಧುವು ನೀನೆ ಪಾಂಡುರಂಗ, ಬಳಗವು ನೀನೆ ಪಾಂಡುರಂಗ. ಬಂಧುವು ನೀನೆ ಪಾಂಡುರಂಗ, ಬಳಗವು ನೀನೆ ಪಾಂಡುರಂಗ. ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ಪಂಡರಪುರದಲ್ಲಿ ನೆಲೆಸಿರುವೆ ನೀನು, ಪಂಡರಪುರದಲ್ಲಿ ನೆಲೆಸಿರುವೆ ನೀನು. ಪಂಡರಿನಾಥ ಪಾಂಡುರಂಗ, ಪುಂಡರಿಕ ವರದ ಪಾಂಡುರಂಗ. ಪಂಡರಿನಾಥ ಪಾಂಡುರಂಗ, ಪುಂಡರಿಕ ವರದ ಪಾಂಡುರಂಗ. ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ಪಾಂಡುರಂಗ ಹರಿ ಪಾಂಡುರಂಗ, ಪಾಂಡುರಂಗ ಹರಿ ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಪಾಂಡುರಂಗ ಹರಿ ಪಾಂಡುರಂಗ, ಪಾಂಡುರಂಗ ಹರಿ ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜಯ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ ರಂಗ 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 ಓಡಿ ಬಾ, ಪಾಂಡುರಂಗ ಓಡಿ ಬಾ ರಂಗ ರಂಗ. ಪಾಂಡುರಂಗ
ಭುವನ ಮಂಡಲ ನಾಯಕೆ ವೈಷ್ಣವಿ ಜಯ ಕಾಳಿಕೆ ವೈಷ್ಣವಿ ಜಯ ಕಾಳಿಕೆ ಶಾಂಭವಿ ಜಯ ಚಂಡಿಕೆ ಶಾಂಭವಿ ಜಯ ಚಂಡಿಕೆ ಅಸುರ ಮರ್ದಿನಿ ತಿಮಿರ ನಾಶಿನಿ ಅಸುರ ಮರ್ದಿನಿ ತಿಮಿರ ನಾಶಿನಿ ಜ್ಞಾನ ಜ್ಯೋತಿ ಪ್ರಕಾಶಿಕೆ ಜ್ಞಾನ ಜ್ಯೋತಿ ಪ್ರಕಾಶಿಕೆ ಜಯ ಚಂಡಿಕೆ ಜಯ ಕಾಳಿಕೆ ಜಯ ಚಂಡಿಕೆ ಜಯ ಕಾಳಿಕೆ ಜಯ ಭುವನ ಮಂಡಲ ನಾಯಕೆ ಜಯ ಭುವನ ಮಂಡಲ ನಾಯಕೆ ಭಕ್ತ ಭವ ಭಯ ಭಂಜನಿ ಭಕ್ತ ಭವ ಭಯ ಭಂಜನಿ ಸುರಮುನಿ ವರರಂಜಿನಿ ಸುರಮುನಿ ವರರಂಜಿನಿ ಶಕ್ತಿದಾಯಿನಿ ಶಾಂತಿದಾಯಿನಿ ಶಕ್ತಿದಾಯಿನಿ ಶಾಂತಿದಾಯಿನಿ ಜಯ ಸುರೇಶ್ವರಿ ಅಂಬಿಕೆ ಜಯ ಸುರೇಶ್ವರಿ ಅಂಬಿಕೆ ಜಯ ಚಂಡಿಕೆ ಜಯ ಕಾಳಿಕೆ ಜಯ ಚಂಡಿಕೆ ಜಯ ಕಾಳಿಕೆ ಜಯ ಭುವನ ಮಂಡಲ ನಾಯಕೆ ಜಯ ಭುವನ ಮಂಡಲ ನಾಯಕೆ ದುರ್ಗೆ ಕಾಳೆ ದುರ್ಗತಿ ನಾಶಿನಿ ದುರ್ಗೆ ಕಾಳೆ ದುರ್ಗತಿ ನಾಶಿನಿ ಅಖಿಲಾಂಡೇಶ್ವರಿ ಜಯ ಕಾಳಿ ಅಖಿಲಾಂಡೇಶ್ವರಿ ಜಯ ಕಾಳಿ ಕಾಳಿ ಮಹೇಶ್ವರಿ ಜಯ ಕಾಳಿ ಕಾಳಿ ಮಹೇಶ್ವರಿ ಜಯ ಕಾಳಿ ಅಖಿಲಾಂಡೇಶ್ವರಿ ಜಯ ಕಾಳಿ ಅಖಿಲಾಂಡೇಶ್ವರಿ ಜಯ ಕಾಳಿ ಚಾಮುಂಡೇಶ್ವರಿ ಜಯ ಕಾಳಿ ಚಾಮುಂಡೇಶ್ವರಿ ಜಯ ಕಾಳಿ ದುರ್ಗೆ ಕಾಳಿ ದುರ್ಗತಿ ನಾಶಿನಿ ದುರ್ಗೆ ಕಾಳಿ ದುರ್ಗತಿ ನಾಶಿನಿ ಅಖಿಲಾಂಡೇಶ್ವರಿ ಜಯ ಕಾಳಿ ಅಖಿಲಾಂಡೇಶ್ವರಿ ಜಯ ಕಾಳಿ ಕಾಳಿ ಮಹೇಶ್ವರಿ ಜಯ ಕಾಳಿ ಕಾಳಿ ಮಹೇಶ್ವರಿ ಜಯ ಕಾಳಿ ಅಖಿಲಾಂಡೇಶ್ವರಿ ಜಯ ಕಾಳಿ ಅಖಿಲಾಂಡೇಶ್ವರಿ ಜಯ ಕಾಳಿ ಚಾಮುಂಡೇಶ್ವರಿ ಜಯ ಕಾಳಿ ಚಾಮುಂಡೇಶ್ವರಿ ಜಯ ಕಾಳಿ ಚಾಮುಂಡೇಶ್ವರಿ ಜಯ ಕಾಳಿ ಚಾಮುಂಡೇಶ್ವರಿ ಜಯ ಕಾಳಿ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ನಂದ ಗೋಕುಲದಿ ಪೋಟಿ ಬೃಂದಾವನದೊಳಗಾಡಿ ನಂದ ಗೋಕುಲದಿ ಪೋಟಿ ಬೃಂದಾವನದೊಳಗಾಡಿ ನಂದ ಗೋಕುಲದಿ ಪುಟ್ಟಿ ಬೃಂದಾವನದೊಳಗಾಡಿ ಇಂದಿರ ರಮಣ ಬಂದನಲ್ಲೇ ಮನಾರ ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ
ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. ನೀಲದೊಡುಗೆ ಗೆಜ್ಜೆ ಇಟ್ಟು ಕಾಲಲಂದುಗೆ ಕಡಗ ತೊಟ್ಟು. ನೀಲದೊಡುಗೆ ಗೆಜ್ಜೆ ಇಟ್ಟು ಕಾಲಲಂದುಗೆ ಕಡಗ ತೊಟ್ಟು. ನೀಲದೊಡುಗೆ ಗೆಜ್ಜೆ ಇಟ್ಟು ಕಾಲಲಂದುಗೆ ಕಡಗ ತೊಟ್ಟು ನೀಲವರ್ಣ ಬಂದನಲ್ಲೇ. ಮನ್ನಾರ ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ. ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. ಹಾದಿ ಮೆರೆದು ಬಂದನಲ್ಲೇ. ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. ವಾರೆದೊರುಗು ಜೌರಿ ಮೊಲ್ಲೆ ಅರಳೆಲೆ ಗೊಂಡೆನಿಟ್ಟು. ವಾರೆದೊರುಗು ಜೌರಿ ಮೊಲ್ಲೆ ಅರಳೆಲೆ ಗೊಂಡೆನಿಟ್ಟು. ವಾರೆದೊರುಗು ಜೌರಿ ಮೊಲ್ಲೆ ಅರಳೆಲೆ ಗೊಂಡೆನಿಟ್ಟು. ವಾರಿಜಾಕ್ಷ ಬಂದನಲ್ಲೇ. ಮನ್ನಾರ ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ. ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. ಹಾದಿ ಮೆರೆದು ಬಂದನಲ್ಲೇ. ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. ಕಡಗೋಲ ನೇಣ ಪಿಡಿದು ಕಡಹದ ಮರವನೇರಿ. ಕಡಗೋಲ ನೇಣ ಪಿಡಿದು ಕಡಹದ ಮರವನೇರಿ. ಕಡಗೋಲ ನೇಣ ಪಿಡಿದು ಕಡಹದ ಮರವನೇರಿ. ಉಡುಪಿ ಕೃಷ್ಣ ಬಂದನಲ್ಲೇ. ಮನ್ನಾರ ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ. ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. ಹಾದಿ ಮೆರೆದು ಬಂದನಲ್ಲೇ. ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. ಮಾರನ ಪಿತ ತಾನು ದ್ವಾರಕೆಯ ವಾಸನೆಂದು. ಮಾರನ ಪಿತ ತಾನು ದ್ವಾರಕೆಯ ವಾಸನೆಂದು. ಮಾರನ ಪಿತ ತಾನು ದ್ವಾರಕೆಯ ವಾಸನೆಂದು. ಪುರಂದರ ವಿಠಲ ಬಂದನಲ್ಲೇ. ಮನ್ನಾರ ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ. ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ. 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 सुब्रह्मण्यं सुब्रह्मण्यं साईनाथ सुब्रह्मण्यं 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 साईनाथ सुब्रह्मण्यं शिव 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 सुब्रह्मण्यं शिव 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 सुब्रह्मण्यं हर 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 सुब्रह्मण्यं हर 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 शिव सुब्रह्मण्यं शिव शिव हर हर सुब्रह्मण्यं शिव 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 हर हर सुब्रह्मण्यं हर हर शिव शिव सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं शिव शरवण भव सुब्रह्मण्यं गुरु शरवण भव सुब्रह्मण्यं शिव शरवण भव सुब्रह्मण्यं गुरु शरवण भव सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं सुब्रह्मण्यं सुब्रह्मण्यं
सुब्रह्मण्यं सुब्रह्मण्यं सुब्रह्मण्यं साईनाथ सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं 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 साईनाथ सुब्रह्मण्यं 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 साईनाथ सुब्रह्मण्यं शिव 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 सुब्रह्मण्यं हर 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 शिव सुब्रह्मण्यं हर शिव शिव सुब्रह्मण्यं हर 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 सुब्रह्मण्यं शिव शिव हर हर सुब्रह्मण्यं हर हर शिव शिव सुब्रह्मण्यं हर सुब्रह्मण्यं हर हर शिव शिव सुब्रह्मण्यं शिव शरवण भव सुब्रह्मण्यं गुरु शरवण भव सुब्रह्मण्यं वन भव सुब्रह्मण्यं गुरु शरवण भव सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं 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 साईनाथ सुब्रह्मण्यं 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 साईनाथ सुब्रह्मण्यं 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 षण्मुखनाथ सुब्रह्मण्यं 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 षण्मुखनाथ सुब्रह्मण्यं शिवे परम कल्याणी पाहि सिंह पापनीगे महिषमर्दिनी पाहि सिंह पापनीगे महिषमर्दिनी पाहि शिवे परम कल्याणी पाहि शिवे परम कल्याणी पाहि सिंह पापनीगे महिषमर्दिनी ನಿನ್ನ ಕರುಣೆ ಭಿಕ್ಷೆಯದೆ ಶಿವನ ಬೇಡಿಕೆ ನಿನ್ನ ಕರುಣೆ ಭಿಕ್ಷೆಯದೆ ಶಿವನ ಬೇಡಿಕೆ ಅಣು ಸಮಾನ ನರರ ನೀನು ಕಾಯೆ ಅಂಬಿಕೆ ಅಣು ಸಮಾನ ನರರ ನೀನು ಕಾಯೆ ಅಂಬಿಕೆ ಮಾತೆ ಚರಣ ಕಮಲದಲ್ಲಿ ಇರಿಸಿ ನಂಬಿಕೆ ಮಾತೆ ಚರಣ ಕಮಲದಲ್ಲಿ ಇರಿಸಿ ನಂಬಿಕೆ ಮನುಜ ಕುಲವೇ ತ್ರಾಹಿ ಎನ್ನಲು ನೀಡು ಕೋರಿಕೆ ಮನುಜ ಕುಲವೇ ತ್ರಾಹಿ ಎನ್ನಲು ನೀಡು ಕೋರಿಕೆ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ महिषमर्दिनी पालिसेम्म पापनिगे महिषमर्दिनी रौद्र रूप ताळिದಂತ सिंहवाहिनी रौद्र रूप ताळिದಂತ सिंहवाहिनी चण्डमुण्ड रक्त बीजदनुज ध्वंसिनी चण्डमुण्ड रक्त बीजदनुज ध्वंसिनी मरुकदारे एರೆಯ ಮಾತೆ ಮಾರ್ಗದರ್ಶಿನಿ ಮರುಕದಾರೆ ಎರೆಯ ಮಾತೆ ಮಾರ್ಗದರ್ಶಿನಿ ಶರಣು ಬಂದ ಜನಕ್ಕೆ ನೀನೆ ಭಾಗ್ಯದಾಯಿನಿ ಶರಣು ಬಂದ ಜನಕ್ಕೆ ನೀನೆ ಭಾಗ್ಯದಾಯಿನಿ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ महिषमर्दिनी ಪಾಲಿಸೆಮ್ಮ ಪಾಪನಿಗೆ महिषमर्दिनी ಗೋವಿಂದ ಕೃಷ್ಣ ವಿಠಲ ವೇಣುಗೋಪಾಲ ಕೃಷ್ಣ ವಿಠಲ
कृष्ण विठला वेणुगोपाल कृष्ण विठला गोविंद कृष्ण विठला वेणुगोपाल कृष्ण विठला पांडुरंग विठला जय पंढरीनाथ विठला पांडुरंग विठला जय पंढरीनाथ विठला गोविंद विठला गोपाल विठला गोविंद विठला गोपाल विठला पांडुरंग विठला पंढरीनाथ विठला पांडुरंग विठला पंढरीनाथ विठला विठ्ठल विठ्ठल पांडुरंगा विठ्ठल 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 पांडुरंग 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 विठ्ठल पांडुरंग गोविंद कृष्ण विठला वेणुगोपाल कृष्ण विठला गोविंद कृष्ण विठला वेणुगोपाल कृष्ण विठला पांडुरंग विठला जय पंढरीनाथ विठला पांडुरंग विठला जय पंढरीनाथ विठला गोविंद विठला गोपाल विठला विठला गोपाल विठला पांडुरंग विठला पंढरीनाथ विठला पांडुरंग विठला पंढरीनाथ विठला विठ्ठल विठ्ठल पांडुरंग विठ्ठल विठ्ठल पांडुरंग विठ्ठल पांडुरंग विठ्ठल 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 पांडुरंग विठ्ठल विठ्ठल पांडुरंग विठ्ठल विठ्ठल पांडुरंग गोविंद कृष्ण विठला वेणुगोपाल कृष्ण विठला गोविंद कृष्ण विठला वेणुगोपाल कृष्ण विठला ತಂದೆ ನೀನೇ ರಮತಾಯಿ ನೀನೇ
ಓಂಕಾರನಾದಲೋಲ ಹೇ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ರೂಪ ಜಯ ಗಣಪ ಓಂಕಾರ ರೂಪ ಜಯ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಮಾಯ ವಿನಾಶಕ ಮೂಜಗವಂದ್ಯ ಮಾಯ ವಿನಾಶಕ ಮೂಜಗವಂದ್ಯ ಮಾತ ಭವಾನಿ ಪಾರ್ವತಿ ನಂದನ ಮಾತ ಭವಾನಿ ಪಾರ್ವತಿ ನಂದನ ಮಹಾಗಣಪತೆ ಪರಮದಯಾಧನ ಮಹಾಗಣಪತೆ ಪರಮದಯಾಧನ ಶಂಭೋ ನಂದನ ಕರೆವೆನು ನಾ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಜಮುಖದವನೇ ಗಣಗಳಿಗೊಡೆಯ ಗಜಮುಖದವನೇ ಗಣಗಳಿಗೊಡೆಯ ಮೊದಲ ಪೂಜೆಯನ್ನು ಪಡೆಯುವ ದೇವನೇ ಮೊದಲ ಪೂಜೆಯನ್ನು ಪಡೆಯುವ ದೇವನೇ ಆತ್ಮಲಿಂಗವನೇ ಧರೆಯಲಿ ಇಟ್ಟವನೇ ಆತ್ಮಲಿಂಗವನೇ ಧರೆಯಲಿ ಇಟ್ಟವನೇ ನಿತ್ಯದಾಸನ ಕರೆವೆನು ನಾ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ हर हर बोले नमः
ಸಮಯದ ಪೂಜೆ ಈರೆಗ ಪತ್ತು ಜೋಕೊಡೋ ನಮ್ಮ ಒಟ್ಟು ಸೇರೊಂದು ಶ್ರೀ ದುರ್ಗಾ ದೇವಿನ ಭಜನೆ ಮಲ್ಪುಗ ನಮ ಶ್ರೀ ದುರ್ಗಾ ದೇವಿನ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಶ್ರೀ ದುರ್ಗಾ ದೇವಿನ ಭಜನೆ ಮಲ್ಪುಗ ನಮ ಶ್ರೀ ದುರ್ಗಾ ದೇವಿನ ಭಜನೆ ಮಲ್ಪುಗ ಶನಿವಾರ ಭಾರಿ ಸಿಂಗಾರ ಶನಿವಾರ
ನೀರ್ ಮಜ್ಜಿಗೆಗಳ ಸವಿದು ಬೇಗ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಸಣ್ಣ ಮುತ್ತು ಕೆತ್ತಿಸಿದ ಸಕಲಾಧಿಗಳು ಹೊನ್ನ ಹೊಸ ಜಾನ ಜಂಗುಳಿ ಹೊಳೆವ ಸೊಬಗಿನ ಉನ್ನತ ಪಾರಾಯಣ ಉತ್ತಮ ರಾಜಶ್ವವೇರಿ ಎನ್ನ ಹಯವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡುತ್ತ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಅಂತರಂಗದೊಳು ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಅಂತರಂಗದೊಳು ಹರಿಯ ಹರುಷದಿಂದಲಿ ನರ ಹರಿಯ ಪೂಜೆಯ ಮಾಡದವನ ಕೈ ಮುರಿದವನು. ಕೊಡ್ತಿದ್ದಾರಾ?
ಶಕ್ತಿ ಭ್ರಮರಾಂಬೆ ದುರ್ಗಾಂಬೆ ದೇವಿಯ ದರ್ಶನ ಮಾಡಲು ಕಟೀಲು ಕ್ಷೇತ್ರಕ್ಕೆ ಹೋಗೋಣ. ಮಲ್ಲಿಗೆ ಹೂವಿಂದ ಸಿಂಗಾರವಾದಂಥ ಭ್ರಾಮರಿ ದೇವಿಯ ಬೇಡೋಣ. ಜಾಬಾಲಿ ಶಾಪದಿ ತಾನೊಂದ ನಂದಿನಿ ಬೇಡಲು ಬಂದಳು ದುರ್ಗಾಂಬೆ. ನಂದಿನಿ ಮಗಳಾಗಿ ಕಟಿಯಲ್ಲಿ ತಾನೆಲೆಸಿ ಜಗವನ್ನ ಪೊರೆದಳು ತ್ರಿಪುರಾಂಬೆ. ಜಾಬಾಲಿ ಶಾಪದಿ ತಾನೊಂದ ನಂದಿನಿ ಬೇಡಲು ಬಂದಳು ದುರ್ಗಾಂಬೆ. ನಂದಿನಿ ಮಗಳಾಗಿ ಕಟಿಯಲ್ಲಿ ತಾನೆಲೆಸಿ ಜಗವನ್ನ ಪೊರೆದಳು ತ್ರಿಪುರಾಂಬೆ. ಜಗವನ್ನ ಪೊರೆದಳು ತ್ರಿಪುರಾಂಬೆ. ದುರ್ಗಾಂಬೆ ದೇವಿಯ ದರ್ಶನ ಮಾಡಲು ಕಟೀಲು ಕ್ಷೇತ್ರಕ್ಕೆ ಹೋಗೋಣ. ಮಲ್ಲಿಗೆ ಹೂವಿಂದ ಸಿಂಗಾರವಾದಂಥ ಭ್ರಾಮರಿ ದೇವಿಯ ಬೇಡೋಣ. ದುರ್ಗಾಂಬೆ ದೇವಿಯ ದರ್ಶನ ಮಾಡಲು ಕಟೀಲು ಕ್ಷೇತ್ರಕ್ಕೆ ಹೋಗೋಣ. ಮಲ್ಲಿಗೆ ಹೂವಿಂದ ಸಿಂಗಾರವಾದಂಥ ಭ್ರಾಮರಿ ದೇವಿಯ ಬೇಡೋಣ. ಭ್ರಾಮರಿ ದೇವಿಯ ಬೇಡೋಣ. ವೆಂಕಟರಮಣ ಬಾರು, ವೆಂಕಟರಮಣ ಬಾರು, ಶೇಷಾಚಲವಾಸ ನೀ ಬಾರು. ವೆಂಕಟರಮಣ ಬಾರು, ಶೇಷಾಚಲವಾಸ ನೀ ಬಾರು. ವೆಂಕಟರಮಣ ಬಾರು, ಶೇಷಾಚಲವಾಸ ನೀ ಬಾರು. ವೆಂಕಟರಮಣ ಬಾರು ಬಾರು.
परम पवित्र पंकजनेत्र परम पवित्र पंकजनेत्र परम पवित्र शंकर नेत्र नीबारो पंकजनेत्र परम पवित्र शंकर नेत्र नीबारो 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 वेंकटरमण बारो शेषाचलवास नीबारो पापा पमा बनी बमा बनी बमा बनी बमनि बमरि सनि सा 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 सनि सरि रि सनि सरि रि सनि सरि सनि रि सनि बमरि मा नी सरि रि सा मा बनि नि पा नी सरि रि सा मा बनि नि पा नी सरि रि सा 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 मा बनि नि पा 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 नी सरि रि सा 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 मा बनि नि पा कामानय्या करुणालोला कामानय्या करुणालोला श्यामळवन्न नीबारो कामानय्या करुणालोला श्यामळवन्न नीबारो कोमलांग श्री पुरंदर विठ्ठल कोमलांग श्री पुरंदर विठ्ठल स्वामी राय नीबारो कोमलांग श्री पुरंदर विठ्ठल स्वामी राय नीबारो 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 बारो शेषाचलवास नीबारो वेंकटरमण बारो 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 वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा आकाशस्याधिपो
विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः आकाशस्याधिपो विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः षोडशैतानि नामानि यः पठेत् शृणुयादपि विद्यारम्भे विवाहे च प्रवेशे निर्गमे तथा सङ्ग्रामे सर्वकार्येषु विघ्नस्तस्य न जायते सङ्ग्रामे सर्वकार्येषु विघ्नस्तस्य न जायते एकदन्ताय विद्महे ಲೈಟ್ ಇತ್ತು ಮಾತ್ರ ದಾಳ ಸೇ ಮುಂದೆ ಕ್ಯಾಮರಾ ಮಾತ್ರ ಇತ್ತದ ಸೋನಿ ಯೂಸ್ ಮಾಡ್ತಾನ ಇದು ಫಸ್ಟ್ ಬರ್ತಾನ ಹಾಂ ಇದು ಅಲ್ಲ ini Bangalore jadi mana cara full change dulu
ಪರಾಜಿತರಾಗಿ ಹೋದರು ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಡೆಯನು ತಾನು ಒಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ಅಲ್ಲಿ ನೋಡಲು ರಾಮ ಶ್ರೀರಾಮ
ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲ ಎಂದು ಬಲ್ಲ ಜಾಣರೆ ಎಲ್ಲಿ ನೋಡಿ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಈ ಚರಾಚರದೊಳಗೆ ಅಜನರ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಅಚ್ಚಪೀಠದಲ್ಲಿ ಈ ಚರಾಚರದೊಳಗೆ ಅಜನರ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಅಚ್ಚಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬೋ ವಾಚಕಂಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬೋ ವಾಚಕಂಗಳಲ್ಲಿ ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲ ಎಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿ
उपवीतिनमश्रवस्तमं ज्येष्ठराजं ब्रह्मणां ब्रह्मणस्पद श्रीमन्नोतिदसादनं श्रीविघ्नेश्वराय नमः। ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात्। यो वेदागो ईश्वरः प्रोक्तो वेदान्ते च प्रतिष्ठितः तस्य प्रकृतिरेनस्य यः परस्य महेश्वरः। विशुसीदगणपते गणेशोत्तमानागुरुविप्रथमं कवीनां नरते तत्क्रियते किञ्जनारे महामष्टं भगवन् चित्रवृत्या अभिख्यानो भगवन्माधवान्धये बोधिवसुपते सखीनां गणं कृधिरणक्षट्टशुष्माभित्ते चिताभजाराजे तस्मान् प्रथमं वक्रतुण्डं च एकदन्तं द्वितीयकं तृतीयं कृष्णलिङ्गाक्षं गजवक्त्रं चतुर्थकं लम्बोदरं पञ्चमं च षष्ठं विकटनेव च सप्तमं विघ्नराजं च धूम्रवर्णं तथाष्टकं नवमं भारचन्द्रं च दशमं तु विनायकम् एकादशं गणपतिं द्वादशं तु गजाननम् अकिञ्चनास्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्भचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं हितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराजकुन्तनं मृगन्तरे निरन्तरं वसन्तमेव योगिनां तमेकदन्तमेकमेव चिन्तयामि सन्ततं महागणेशपञ्चरत्नमादरेण योन्वहं प्रजत्पतिप्रभातके हृदि स्मरं गणेश्वरम् अरोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिरात्। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्याद्रविणं त्वमेव त्वमेव सर्वं मम देवदेव महागणपतये नमः। उषोत्तिष्ठप्रार्थनां समर्पयामि। ಬ್ರಹ್ಮಾವಸಾನಕಾಲದಲ್ಲಿ ಮಹಾಗಣಪತಿಯ ಸುಕೋಮಲವಾದಂತಹ ನಿಧಾನದಲ್ಲಿ ಭಕ್ತಿಯಿಂದ ಶ್ರದ್ಧೆಯನ್ನು ಮಾಡಿಕೊಳ್ಳುವಂತಹ ಪ್ರಾರ್ಥನೆ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಆರಾಧನೆಯನ್ನು ಮಾಡುವಂತೆ ಈ ವರ್ಷವೂ ಕೂಡ ದಿನ ಸಾಧ್ಯವಾದಂತಹ 2 ದಿನ ಸಾಧ್ಯವಾದಂತಹ ಮಹಾಗಣಪತಿಯ ಬಿಂಬ ಪ್ರತಿಷ್ಠಾಪನಾ ಸಹಿತವಾದಂತಹ ಮಹಾಗಣಪತಿಯ ಯಾವಚ್ಛಕ್ತಿ ಆರಾಧನೆಯ ಪರ್ವಕಾಲದಲ್ಲಿ ಪ್ರಥಮ ದಿವಸದ ಸಾಯಂಕಾಲದ ದಿವಸ ವಿಶೇಷವಾದಂತಹ ರಂಗಪೂಜೆಯನ್ನು ಮಾಡಿಕೊಂಡಿದ್ದೇವೆ. ಮಹಾಗಣಪತಿಯನ್ನು ಪ್ರಸನ್ನೀಕರಿಸುವುದಕ್ಕೆ ಯಾವುದೇ ದೇವತೆಗಳನ್ನು ಪ್ರಸನ್ನೀಕರಿಸುವುದಕ್ಕಿರುವಂತಹ ಒಂದು ದೇವತಾರಾಧನೆಯ ಒಂದು ಸ್ವರೂಪ ರಂಗಪೂಜೆ ಎಂಬುದಾಗಿ ಸಪರಿವಾರ ದೇವತೆಗಳನ್ನು ಮತ್ತೆ ಪುನಃ ಪ್ರತ್ಯೇಕವಾಗಿ ಆವಾಹನೆಯನ್ನು ಮಾಡಿಕೊಂಡು 2 ಬಾರಿ ಪೂಜೆಯನ್ನು 2 ಬಾರಿ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಅನೇಕ ವಿಧವಾದಂತಹ ರಂಗಪೂಜೆಗಳಿವೆ. ಅದರಲ್ಲಿ ಒಂದು ವಿಧವಾದಂತಹ ರಂಗಪೂಜೆ ಇಂತಹ ರಂಗಪೂಜೆ. ಈ ರಂಗಪೂಜೆಯಿಂದ ಮಹಾಗಣಪತಿ ಸಂತೃಪ್ತನಾಗಿ ಅರೋಗತಾಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಎಂಬಂತೆ ಮಹಾಗಣಪತಿ ಸದಾಕಾಲ ಕೂಡ ಸಮಸ್ತ ದೇಶಕ್ಕೆ ನಮ್ಮ ದೇಶದ ಸಮಸ್ತ ಭಕ್ತಾದಿಗಳಿಗೆ ಅರೋಗವನ್ನು ಅನುಗ್ರಹ ಮಾಡಬೇಕು. ಸದಾಕಾಲ ಕೂಡ ಉತ್ತಮವಾದಂತಹ ದೇಹಾರೋಗ್ಯವನ್ನು ಮಹಾಗಣಪತಿ ದೇವರು ಅನುಗ್ರಹ ಮಾಡಿಕೊಟ್ಟು ನಮ್ಮ ದೇಶದಲ್ಲಿ ಈ ಕಾಲಕ್ಕೆ ಸಂಭವಿಸ್ತಾ ಇರುವಂತಹ ಸಮಸ್ತ ಕಲಹಾದಿಗಳೆಲ್ಲವೂ ಕೂಡ ನಿವೃತ್ತಿಯಾಗಿ ಎಲ್ಲರೂ ಕೂಡ ಸಹೋದರಿಯ ಭಾವದಿಂದ ಸಾಮರಸ್ಯದ ಜೀವನವನ್ನು ನಡೆಸುವಂತಾಗಬೇಕು. ಈ ಕ್ಷೇತ್ರದಲ್ಲಿ ಆಗಲಿ, ಈ ಗ್ರಾಮದಲ್ಲಿ ಆಗಲಿ, ಈ ದೇಶದಲ್ಲಿ ಆಗಲಿ, ಈ ಕ್ಷೇತ್ರ ಈ ದೇಶ ಎರಡರಲ್ಲಿ ಕೂಡ ಇರುವಂತಹ ಎಲ್ಲ ಮಂದಿಗಳು ಕೂಡ ಪರಸ್ಪರ ಸಹೋದರಿಯ ಜೀವನದಿಂದ ನಡೆಸುತ್ತಾ ಮಹಾಗಣಪತಿಯ ಪೂರ್ಣಾನುಗ್ರಹದಿಂದ ಚತುರ್ಭುಜದಿಂದ ಬರುವಂತಹ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿ ಶಾಂತಿ ನೆಮ್ಮದಿಯ ಸಹಬಾಳ್ವೆಯ ಸಹಿತ ನಮ್ಮ ಜೀವನದಲ್ಲಿ ಸಾರ್ಥಕತೆ ಎನ್ನುವಂತಹ ಪುಣ್ಯ ಭಾವವನ್ನು ಮಹಾಗಣಪತಿ ನಮ್ಮ ಬಾರಿಗೆ ಅನುಗ್ರಹ ಮಾಡಿಕೊಟ್ಟು ಈ ದಿವಸ ಮಾಡಿರುವಂತಹ ಈ ಮಹಾಗಣಪತಿಯ ಮೃತ್ತಿಕಾದಿಂದ ಪ್ರತಿಷ್ಠಾಪನೆ ಪೂರ್ವಕ ಪೂಜಾರಾಧನೆಯ ಫಲರೂಪವಾಗಿ 25ನೇ ವರ್ಷ ಅಲ್ಲ, ಇನ್ನು 150 ವರ್ಷಗಳ ಕಾಲವೂ ಕೂಡ ಈ ಕ್ಷೇತ್ರದಲ್ಲಿ ನಮ್ಮ ಸಂತಾನ ಪರಂಪರೆಯವರು ಮಹಾಗಣಪತಿ ದೇವರ ಆರಾಧನೆಯನ್ನು ಭಕ್ತಿಯಿಂದ ಶ್ರದ್ಧೆಯ ಜೊತೆಗೆ ವೈಭವದಿಂದ ಮಹಾಗಣಪತಿ ಆರಾಧನೆಯನ್ನು ಮಾಡುವುದಕ್ಕೆ ಬೇಕಾದಂತಹ ಯೋಗ ಯೋಗ್ಯತೆಯನ್ನು ಅವನೇ ಕೊಡಬೇಕು. ನಾವು ನಮ್ಮಿಂದ ಬರುವಂಥದ್ದಲ್ಲ. ಹಾಗಾಗಿ ಭಗವದಾರಾಧನೆಗೆ ಬೇಕಾದಂತಹ ಯೋಗ ಯೋಗ್ಯತೆಯನ್ನು ಸದಾಕಾಲವೂ ಕೂಡ ದೈವಬಲದ ಮೂಲಕವಾಗಿ ನಮಗೆ ಅನುಗ್ರಹ ಮಾಡಿಕೊಟ್ಟು ನಮ್ಮೆಲ್ಲರನ್ನು ಕೂಡ ಉದ್ಧರಿಸಿ ಬಳಗಲಿ ಎಂಬುದಾಗಿ ಪುನಃ ಮಹಾಗಣಪತಿಯ ಹರಿದಾವರಿಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಪ್ರದಕ್ಷಿಣ ಪದೇ ಪದೇ ಎಲ್ಲರೂ ಪ್ರದಕ್ಷಿಣೆಯನ್ನು ನಮಸ್ಕಾರ ಮಾಡಿ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಿಂಭವ ಪ್ರಾರ್ಥನಾ ಕೃಪಯಾದೇವ ಶರಣಾಗತವತ್ಸಲ ತಮೇವ ಮಾತಾ ತಮೇವ ತಮೇವ ವಿದ್ಯಾ ಇದನ್ನು ಹಿಂದೆ ಕೊಂಡು
ರಂಗಪೂಜೆ ಕಟ್ಟಲ ರಂಗಪೂಜೆ ಮತ್ತು ನಾಳೆ ಹೋಮ ಬೇರೆ ಈಗ ಬನ್ನಿ ತೋರಿಸ್ತೇನೆ. ಭಕ್ತರು ದೇವರ ಪ್ರಸಾದವನ್ನ ತೀರ್ಥ ಪ್ರಸಾದವನ್ನ ಪಡ್ಕೊಳ್ಬೇಕು ಅಂತ ಈ ಮೂಲಕ ವಿನಂತಿಸ್ತಿದ್ದೇವೆ. ಆ ಬಳಿಕ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಪೆರಿಯಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಲ್ಲಿ 25ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ದಿನ ಬೆಳಿಗ್ಗೆ ಗಣಪತಿ ದೇವರಿಗೆ ಗಣಪತಿ ಹವನ, ಆ ಬಳಿಕ ಪ್ರತಿಷ್ಠೆಗೊಂಡು ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಅನ್ನದಾನವನ್ನು ಕೂಡ ಸೇವಿಸಿದ್ದಾರೆ. ಈ ಎಲ್ಲ ದಿನದ ಅನ್ನದಾನದ ಪ್ರಾಯೋಜಕರು ಪ್ರತಾಪ್, ಶ್ರೀಲತಾ ಹಾಗೂ ಮಕ್ಕಳು, ತಾರಾಕೃಪಾ ಪೆರಿಯಡ್ಕ. ಈಗ ಸಂಜೆ ನಮ್ಮ ಪೆರಿಯಡ್ಕ ಭಜನಾ ಮಂದಿರದ ಸದಸ್ಯರಿಂದ ಭಜನಾ ಸೇವೆ ನಡೆಯಿತು. ಆ ಬಳಿಕ ದೇವರಿಗೆ ರಂಗಪೂಜೆ ನೆರವೇರಿ ಈಗ ಪ್ರಸಾದ ವಿತರಣೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಂಡು ಬಳಿಕ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಆ ಬಳಿಕ ಮಂಗಳೂರಿನ ಲಯನ್ ಡಿ ಕಿಶೋರ್ ಶೆಟ್ರು ಇವರ ನೇತೃತ್ವದ ಲಲಿತಾ ಕಲಾ ಆರ್ಟ್ಸ್ ಇವರಿಂದ ತುಳು ಪೌರಾಣಿಕ ನಾಟಕ ಕಟೀಲ್ ದಪ್ಪೆ ಉಳ್ಳಾಲ್ತಿ ಇದು ನಮ್ಮ ಈ ಸಭಾ ಮಂಟಪದಲ್ಲಿ ನೆರವೇರಲಿಕ್ಕಿದೆ. ಎಲ್ಲ ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಂಭ್ರಮದ ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ದಿನಾಂಕ 1/8/1997 ನಮ್ಮ ಪೆರಿಯಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ವಟಾರದಲ್ಲಿ ಮೊದಲನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ
ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇದರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಎನ್ ಗೋಪಾಲಕೃಷ್ಣ ನಾಯಕ್, ಕಾರ್ಯದರ್ಶಿಯಾಗಿರುವಂಥ ಶ್ರೀ ಹರೀಶ್ವರ ಮೊಗ್ರಾಲ್ ಹಾಗೂ ಕೋಶಾಧಿಕಾರಿಯಾದಂಥ ಶ್ರೀ ಹರಿಪ್ರಸಾದ್ ಹಾಗೂ ಸದಸ್ಯರಾದಂಥ ಶಂಕರನಾರಾಯಣ್ ಭಟ್ ಬುಳ್ಳಾವು, ದೇವದಾಸ್ MS, ಸತೀಶ್ ರಾವ್ ನಿಡ್ಚಿಲ್, ಜಗದೀಶ್ ರಾವ್ ಮಣಿಕ್ಕಳ, ಗಣೇಶ್ ಕಿಂಡೋವು, ಪ್ರಶಾಂತ್ ಪೆರಿಯಡ್ಕ, ವೆಂಕಟರಮಣ ಭಟ್, ಗಣೇಶ್ ಕುಮಾರ್, ಶ್ರೀ ಕೆ ಕಾಂತಪ್ಪಗೌಡ ಇವರೆಲ್ಲರೂ ಕೂಡ ಈ ಸಭಾ ಮಂಟಪದ ಎದುರುಗಡೆಯ ಸೀಟಿನಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಹಿಂದೆಯಿಂದ ಬಂದು ಇಲ್ಲಿ ನಿಂತ್ರೆ ಆಯ್ತು. ಈ ಮೈಕ್ ನಿಮ್ಮ ಹೈಟಿಗೆ ಸೆಟ್ ಮಾಡಿದ್ದಾರೆ ಅವರು, ಆಯ್ತಾ? ಜೈ ಶ್ರೀರಾಮ್. ಹರಿ ಓಂ ಹರಿ ಓಂ. ಎಲ್ರಿಗೂ ಜೈ ಶ್ರೀರಾಮ್. ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಇದರ ವತಿಯಿಂದ ನಡೆಯುವಂತಹ 25ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಅದಕ್ಕೋಸ್ಕರವಾಗಿ ಸೇರಿದ್ದೇವೆ. ಈಗ ವೇದಿಕೆಗೆ ನಮ್ಮ ಭಜನಾ ಮಂದಿರದ ಅಧ್ಯಕ್ಷರು, ಮುಖ್ಯ ಅತಿಥಿಗಳನ್ನು ಮತ್ತು ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿರುವಂತಹ ಶ್ರೀಮಾನ್ ಯು ಜಿ ರಾಧಾ ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದಲ್ಲದೆ ಒಟ್ಟಿಗೆ ಶಂಕರಣ್ಣ ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಉಪ್ಪಿನಂಗಡಿ ಸಹಕಾರಿ ವ್ಯಾವಸಾಯಿಕ ಬ್ಯಾಂಕಿನ ಉಪಾಧ್ಯಕ್ಷರಾದ ಸುನಿಲ್ ಕುಮಾರ್ ದಡ್ಡು ಇದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಪ್ರಾರ್ಥನೆಯನ್ನ ನೆರವೇರಿಸಬೇಕಾಗಿ ಅಶ್ವಿನಿ ಮತ್ತು ನಿಹಾ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. महाकाव्यनाटकादिप्रियं महागणपतिं मनसा स्मरामि महागणपतिं. ಧನ್ಯವಾದಗಳು. ಧನ್ಯವಾದಗಳು. ಈಗ
ಈ ಸಭಾ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಎಲ್ಲರನ್ನ ಸ್ವಾಗತಿಸಬೇಕಾಗಿ ನಮ್ಮ ಭಜನಾ ಮಂದಿರದ ಕಾರ್ಯದರ್ಶಿಯಾಗಿರುವಂತಹ ಅವನೀಶ್ ಪೀರಿಯಡ್ಕ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ನಮಃ. ನಮ್ಮ ಪೆರಿಯಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ವತಿಯಿಂದ ನಡೆಯುವಂಥ 25ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಂಭ್ರಮದ ಈ ಸುಸಂದರ್ಭದಲ್ಲಿ ಧಾರ್ಮಿಕ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮವರೇ ಆದಂಥ ಶ್ರೀಯುತ UG ರಾಧಾ ಅಧ್ಯಕ್ಷರು ಶಾಂತಿನಗರ ಮಹಾವಿಷ್ಣು ದೇವಸ್ಥಾನ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ನಮ್ಮ ಉಪ್ಪಿನಂಗಡಿ ಸೇವಾ ವ್ಯಾವಸಾಯಿಕ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಯುತ ಸುನಿಲ್ ಕುಮಾರ್ ದಡ್ಡು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಭಜನಾ ಮಂದಿರದ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಗೌಂಡತಿಗೆ ಇವರನ್ನು ಕೂಡ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂಥ ಶಂಕರನಾರಾಯಣ್ ಭಟ್ ಬೊಳ್ಳಾವು ಇವರನ್ನು ಕೂಡ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಸುಮಾರು 25 ವರ್ಷದ ಹಿಂದೆ 1997ರಂದು ನಮ್ಮ ಇದೇ ಪೆರಿಯಡ್ಕ ಭಜನಾ ಮಂದಿರದ ವಟಾರದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಂದರ್ಭದಲ್ಲಿ 3ನೇ ತರಗತಿಯಲ್ಲಿ ನಾನಿದ್ದೆ. 3ನೇ ತರಗತಿಯಲ್ಲಿ ಈ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ನಾನು ಮತ್ತು ನನ್ನ ತಂಗಿ ಶೋಭಾಯಾತ್ರೆಯಲ್ಲಿ ವೇಷ ಹಾಕಿ ಕುಣಿದಿರುವಂಥ ಒಂದು ನೆನಪು ಈಗಲೂ ಕೂಡ ಇದೆ. ಆದರೆ ಈಗ 25ನೇ ವರ್ಷದ ಸಂದರ್ಭದಲ್ಲಿ ಇದೇ ಭಜನಾ ಮಂದಿರದ ಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನಮ್ಮ ಭಜನಾ ಮಂದಿರ, ನಮ್ಮ ಊರಿನ ಭಜನಾ ಮಂದಿರ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೇವೆ. ಯಾಕೆಂತಂದರೆ ನಾವೆಲ್ಲರೂ ನಮ್ಮದೇ ಮನೆ ಹೇಳುವಂಥ ಒಂದು ಪ್ರೀತಿಯಿಂದ ಈ ಭಜನಾ ಮಂದಿರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಗಣೇಶೋತ್ಸವ ಅಂತ ಹೇಳುವಂಥದ್ದು ಒಂದು ಅವಿನಾಭಾವವಾದಂಥ ಕಾರ್ಯಕ್ರಮ. ನಿಮ್ಗೆ ಗೊತ್ತಿರ್ಬೋದು, ಕೊರೋನಾ ಕಾಲದಲ್ಲಿ 2 ವರ್ಷ ಸರ್ಕಾರದ ಸುತ್ತೋಲೆಯಂತೆ ಸಣ್ಣ ರೀತಿಯಲ್ಲಿ ಗಣೇಶೋತ್ಸವನ ಆಚರಿಸಿದ ನಮಗೆ ಪುನಃ ಈಗ ಬಂದಿರುವಂಥ 3ನೇ ಅಲೆ ಮತ್ತು ಇತರ ರಾಜಕೀಯ ಪ್ರಸ್ತಾವಗಳನ್ನು ನೋಡಿಕೊಂಡು ಈ ವರ್ಷ ಕೂಡ ನಮಗೆ ಬೆಳ್ಳಿ ಹಬ್ಬ ಆಚರಣೆಗೆ ಸಾಧ್ಯ ಉಂಟಾ ಅಂತ ನಾವೊಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಕಷ್ಟ ಸಾಧ್ಯ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಆದರೂ ಧೃತಿಗೆಡದೆ ನಾವೆಲ್ಲರೂ ಕೂಡ ಈ ಭಜನಾ ಮಂದಿರದಲ್ಲಿ ಜೊತೆ ಸೇರುವ ಶ್ರೀ ಮಹಾಗಣಪತಿ ದೇವರಿಗೆ 25ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ನಮ್ಮಿಂದಾದ ಮಟ್ಟಿಗೆ ವಿಜೃಂಭಣೆಯಿಂದ ನಡೆಸುವ ಅಂತ ನಾವು ಮುಂದುವರಿಸಿದ್ವಿ. ಎಲ್ಲರೂ ಜೊತೆ ಸೇರಿದರು, ಜೊತೆಯಾದ್ವಿ. ಕೆಲವು ದಿನಗಳ ಶ್ರಮ ನಮ್ಮನ್ನು ಉತ್ತಮ ರೀತಿಯಲ್ಲಿ ಈ ಗಣೇಶೋತ್ಸವ ಮಾಡಲಿಕ್ಕೆ ಅಥವಾ ಈ ಪೂರ್ವ ತಯಾರಿ ಮಾಡಲಿಕ್ಕೆ ನಮಗೆ ಯಶಸ್ವಿ ಆಗಲಿಕ್ಕೆ ಎಲ್ಲವೂ ಕೂಡ ಆ ದೇವಿ ಹಾಗೂ ಗಣೇಶನ ದಾರಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಂಧುಗಳೇ, ಎಷ್ಟು ಸಂತಸವಾಗ್ತಾ ಇದೆ ಅಂತಂದರೆ ನಮ್ಮ ಭಜನಾ ಮಂದಿರದಲ್ಲಿ ಇಷ್ಟು ದೊಡ್ಡ ಪೆಂಡಾಲನ್ನೇ ನಾವು ಕಂಡಿರಲಿಲ್ಲ, ಇಷ್ಟು ದೊಡ್ಡ ವ್ಯವಸ್ಥೆಯನ್ನೇ ನಾವು ಕಂಡಿರಲಿಲ್ಲ. ಆದರೆ ಅದೆಲ್ಲವೂ ಸಾಧ್ಯವಾದದ್ದು ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಕೊಡುಗೆ, ಧನ ಸಹಾಯ, ಎಲ್ಲವೂ ಕೂಡ ಶ್ರಮ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ನಾಳೆ ನಾವು 108 ಕಾಯಿ ಗಣಪತಿ ಹವನ, ಆ ಬಳಿಕ ಶ್ರೀದೇವರ ಶೋಭಾಯಾತ್ರೆಯನ್ನು ಮಾಡಿ 25ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇವೆ. ಹಾಗಾಗಿ ಬಂದಿರುವಂಥ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ಧನ್ಯವಾದಗಳು. ಈಗ ಇಲ್ಲಿರುವಂತಹ ಅತಿಥಿಗಳನ್ನು
ವೀಳ್ಯ ಕೊಟ್ಟು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಇವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿರುವಂತಹ ಯು ಜಿ ರಾಧಣ್ಣ ಅವರನ್ನ ಪ್ರಶಾಂತ್ ಇವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಅತಿಥಿಯಾಗಿರುವಂತಹ ಸುನಿಲ್ ದಡ್ಡು ಇವರನ್ನ ಸುಧಾಕರ್ ಕಣ್ಣಿಯ ಅವರು ಸ್ವಾಗತಿಸಬೇಕು. ನಮ್ಮ ಭಜನಾ ಮಂದಿರದ ಅಧ್ಯಕ್ಷರಾದ ಸುರೇಶ್ ಜಿ ಇವರನ್ನ ದುರ್ಗಾ ಪ್ರಸಾದ್ ಅವರು ವೀಳ್ಯ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಶಂಕರಣ್ಣನನ್ನ ಲೋಕೇಶ್ ಇವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಇವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿರುವಂತಹ ಯು ಜಿ ರಾಧಣ್ಣ ದೀಪವನ್ನ ಬೆಳಗಿ ಉದ್ಘಾಟಿಸಬೇಕು. ಅತಿಥಿಗಳು ಇವರೊಂದಿಗೆ ಸೇರ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಇಷ್ಟು ವಿಜೃಂಭಣೆಯಿಂದ ಗಣೇಶೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಒಂದು ಕಾರಣವೂ ಇದು ಏನು ಅಂತ ಹೇಳಿದ್ರೆ, ನಮ್ಮ ಗಣೇಶೋತ್ಸವ ಈ ಸಮಾರಂಭವನ್ನ ಶುರು ಮಾಡಿದಂತಹ ಮೊದಲ ಒಂದು ಸಮಿತಿ ಅಂತ ಹೇಳ್ಬೋದು. ಹಾಗಾಗಿ ಆ ಗಣೇಶೋತ್ಸವದ ಪ್ರಾರಂಭದ ಹಂತದಲ್ಲಿದ್ದಂತಹ ಸಮಿತಿಯ ಸದಸ್ಯರನ್ನ, ಅಧ್ಯಕ್ಷರನ್ನ, ಕಾರ್ಯದರ್ಶಿಯನ್ನ, ಇತರೆ ಪದಾಧಿಕಾರಿಗಳನ್ನ ಗುರುತಿಸಿ ಗೌರವಿಸುವ ಒಂದು ಸಣ್ಣ ಕಾರ್ಯಕ್ರಮ ಇವಾಗ ನಡೀಲಿಕ್ಕಿದೆ. ದಯವಿಟ್ಟು ಶ್ರೀ ಗೋಪಾಲ್ ಕೃಷ್ಣ ಪೊರೋಳಿ ಅವರು, ಹರೀಶ್ವರ ಮೊಗ್ರಾಲ್ರವರು, ಶ್ರೀ ಹರಿಪ್ರಸಾದ್ ಅವರು, ಶಂಕರನಾರಾಯಣ್ ಭಟ್ರು, ಶ್ರೀ ದೇವದಾಸ್ ಎಸ್ ಇವರು, ಶ್ರೀ ಸತೀಶ್ ರಾವ್, ಶ್ರೀ ಜಗದೀಶ್ ರಾವ್, ಶ್ರೀ ಗಣೇಶ್ ಕಿಂಡವು, ಶ್ರೀ ಪ್ರಶಾಂತ್, ಶ್ರೀ ಕಾಂತಪ್ಪ ಗೌಡ ಇವರು ವೇದಿಕೆಗೆ ಬಂದು ಇಲ್ಲಿ ಹಾಕಿರುವಂಥ ಆಸನದಲ್ಲಿ ಕುಳಿತುಕೊಳ್ಬೇಕು, ನಮ್ಮ ಈ ಒಂದು ಗೌರವವನ್ನು ಪಡೆದುಕೊಳ್ಬೇಕು ಅಂತ ದಯವಿಟ್ಟು ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಜಗದೀಶ್ ರಾವ್ ಮಣಿಕ್ಕಲ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅತಿಥಿಗಳು ಇವರನ್ನ ಗುರುತಿಸಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸತೀಶ್ ರಾವ್, ಜಗದೀಶ್ ರಾವ್, ಕಾಂತಪ್ಪಣ್ಣ, ಭಜನಾ ಮಂದಿರದ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ವೇದಿಕೆಯಲ್ಲಿರುವ ಅತಿಥಿಯವರು ಇವರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭಜನಾ ಮಂದಿರದಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭಿಸುವುದು ಹೇಗೆ ಅಂತ ಹೇಳುವಂಥ ಕಷ್ಟದ ಸನ್ನಿವೇಶದಲ್ಲಿ ಪ್ರಾರಂಭ ಮಾಡುವ ನಡೀತದೆ ಅಂತ ಹೇಳುವಂಥ ಧೈರ್ಯದ ಮಾತುಗಳನ್ನು ಹಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ಪೆರಿಯಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ವಠಾರದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಂಭ್ರಮಕ್ಕೆ ಪ್ರಾರಂಭವನ್ನು ನೀಡಿದಂಥ ಈ ಮಹನೀಯರನ್ನು ಈ ಸಭಾ ಮಂಟಪದಲ್ಲಿ ಗೌರವಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ಮೊದಲನೆಯ ವರ್ಷದ ಗಣೇಶ ಚತುರ್ಥಿಯ ಆರಂಭದ ದಿನಗಳು ತುಂಬ ಕಷ್ಟವಾಗಿತ್ತು. ಇದನ್ನು ವರ್ಣಿಸಲು ನಮ್ಮ ಜೊತೆ ಇರುವವರು ಕೆಲವರು ಅದನ್ನು ಹೇಳಲಿಕ್ಕಿದ್ದಾರೆ. ಆದರೆ ಆ ಕಷ್ಟದ ಸನ್ನಿವೇಶದಲ್ಲಿ ಭಜನಾ ಮಂಡಳಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡಬಹುದು ಅಂತ ಹೇಳುವಂಥ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿ ಈಗ ಕೂಡ ನಮ್ಮೊಡನೆ ಸೇರ್ತಾ ಇದ್ದಾರೆ. ಇವರ ಸೇವೆ ನಾವೆಲ್ಲರೂ ಕೂಡ ಅನುಕರಣೀಯ, ನಾವೆಲ್ಲರೂ ಮಾಡಬೇಕಾಗಿರುವಂಥದ್ದು. ಹಾಗೆ ಇವರು ಮಾಡಿರುವಂಥ ಸೇವೆಯನ್ನು ನಮ್ಮ ಭಜನಾ ಮಂಡಳಿಯು ಗುರುತಿಸಿ ಗೌರವಿಸ್ತಾ ಇದೆ. ಆತ್ಮೀಯರೇ, ನಿಮ್ಮ ಸೇವೆ ನಿರಂತರವಾಗಿರಲಿ, ನಿಮ್ಮ ಸೇವೆ ನಿರಂತರವಾಗಲಿ. ನಿಮ್ಮ ಮಾರ್ಗದರ್ಶನವು ನಮಗೆ ಅತ್ಯವಶ್ಯಕವಾಗಿದೆ. ಇನ್ನೂ ಕೂಡ ನೀವು ನಮ್ಮೊಡನೆ ಸೇರಬೇಕು, ನಮ್ಮ ಜೊತೆಗೂಡಬೇಕು. ಭಜನಾ ಮಂದಿರದಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು. ಇವಾಗ ಸನ್ಮಾನಿತರ ಪರವಾಗಿ ಶ್ರೀಮಾನ್ ಗೋಪಾಲಕೃಷ್ಣ ಪೌರೋಳಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ 25ನೇ ವರ್ಷದ ಶ್ರೀ ಸಾರ್ವಜನಿಕ ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಅಧಿದೇವತೆಯಾಗಿದ್ದಂಥ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು, ಹಾಗೆ ಪದಾಳ ಮಯೂರವಾಹನ ಸುಬ್ರಹ್ಮಣ್ಯ ದೇವರನ್ನು, ಸೀಮೆ ದೇವರಾದಂಥ ಶ್ರೀ ಸಹಸ್ರಲಿಂಗೇಶ್ವರ ಹಾಗೂ ಮಹಾಕಾಳಿ, ಹಾಗೆ ಕಲ್ಕುಡ ಕಲ್ಲೋರ್ಟಿ, ಹಾಗೆಯೇ ನನ್ನ ಗ್ರಾಮದ ದೇವರಾದಂಥ ಮುಜ್ಜ ಶ್ರೀ ಪಂಚಲಿಂಗೇಶ್ವರ, ಹಾಗೆಯೇ ನಡಪ ಶ್ರೀ ವಿಷ್ಣುಮೂರ್ತಿ ದೇವರನ್ನು ನೆನೆಸ್ತಾ ನಮಗೆಲ್ಲರಿಗೂ ವಂದಿಸ್ತಾ, ಇವತ್ತು ಏನು ಈ ನಾವು ಬೆಳ್ಳಿ ಹಬ್ಬ ಆಚರಿಸ್ತಾ ಇದ್ದೇವೆ, ಈ ಬೆಳ್ಳಿ ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣಕರ್ತರು ಕೆಲವು ಹಿರಿಯರು, ಅವರೀಗ ನಮ್ಮೊಂದಿಗಿಲ್ಲ.
ಹಾಗೆ ನಾವು ಸಂಜೆ ಹೊತ್ತು ಯಾವಾಗಲೂ ಇಲ್ಲಿ ಬಂದು ಸೇರಿ ಕೆಲವು ಹರಟೆ ಹೊಡೆಯುವಂಥ ಒಂದು ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ನಾನು ಒಬ್ಬ ಸಮಾಜ ಸೇವಕನಾಗಿ ಒಂದು ಜನಪ್ರತಿನಿಧಿಯಾಗಿ ಇಲ್ಲಿ ಓಡಾಡ್ತಿದ್ದ ಸಂದರ್ಭದಲ್ಲಿ ಒಂದಿನ ಸಂಜೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಿದ್ರೆ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಶ್ರೀಮಾನ್ ಕಿಟ್ಟಣ್ಣ ಶೆಟ್ಟಿ, ಹಾಗೆ ಹರೀಶ್ವರ್ ಮಗ್ರಾಲ್, ಶಂಕರನಾರಾಯಣ ಭಟ್, ಹಾಗೆ ಇನ್ನಿತರ ಕೆಲವು ಹಿರಿಯರು ಎಲ್ಲರನ್ನು ಹೆಸರು ಹೇಳಲಿಕ್ಕೆ ನನಗೂ ಮರೆತೋಗಿದೆ. ಸುಮಾರು 25 ವರ್ಷ ಹಿಂದೆ ನಾವಿಲ್ಲೊಂದು ಗಣೇಶೋತ್ಸವವನ್ನು ಆಚರಿಸಿ ಹೇಗೆ ಅಂತ ಹೇಳಿ ನಾವು ಆಲೋಚನೆ ಮಾಡುವಾಗ ಕೆಲವರು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಮಾತು ಬಂದಿತ್ತು. ಉಪ್ಪಿನಂಗಡಿ ಪ್ರತಿಷ್ಠಿತ ವ್ಯಕ್ತಿಗಳು, ನಿಮ್ಮಿಂದ ಸಾಧ್ಯ ಇಲ್ಲ, ಪೂರೈಸಲಿಕ್ಕಿಲ್ಲ, ನಿಮಗೆ ಬೇಡ ಅದಕ್ಕೆ ಹೋಗುವಂಥದ್ದು ಅಂತ ಹೇಳುವಂಥ ಮಾತು ಬಂದಿತ್ತು. ಆದರೂ ಕೂಡ ನಾವು ಲೆಕ್ಕಿಸದೆ ಇಲ್ಲಿ ಸ್ಥಳೀಯ ಜನರನ್ನು ಸೇರಿಸಿಕೊಂಡು ಹಬ್ಬ ಅಂದರೆ 50-100 ಜನ ಸೇರುವಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ನಾವು ಎದೆಗುಂದದೆ ಎಲ್ಲರ ಸಹಕಾರವನ್ನು ಕೇಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ನಮ್ಮಿಂದ ಸಾಧ್ಯವಾದಷ್ಟು ವಿಜೃಂಭಣೆಯಿಂದ ಆ ಗಣಪತಿ ಪ್ರತಿಷ್ಠೆಯನ್ನು ಇಲ್ಲಿ ಪ್ರತಿಷ್ಠಿಸಿ ಹಾಗೆ ವಿಸರ್ಜನೆ ಮಾಡುವಂಥದ್ದು ಕೂಡ ಅದೇ ದಿನದಂದು ವಿಸರ್ಜನೆ ಮಾಡುವಂಥದ್ದು. ಬಹುಶಃ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು. ನಾನು ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದೆ. ಆದರೆ ಕೆಲವು ಒಂದು 7-8 ವರ್ಷದಿಂದ ನನ್ನ ಅನಾರೋಗ್ಯ ನಿಮಿತ್ತ ನನಗೆ ಎಲ್ಲ ಈ ಇಲ್ಲಿಯ ಸಮಾರಂಭಗಳಿಗೆ ಭಾಗವಹಿಸಲಿಕ್ಕೆ ಸ್ವಲ್ಪ ಅನಾನುಕೂಲ ಆಯಿತು. ಹಾಗಾಗಿ ಸ್ವಲ್ಪ ಹಿಂದೆ ಇದ್ದೆ ನಾನು. ಈಗ ನನಗೆ ಕಾಣ್ತಾ ಇದೆ ನಾನು ಹಿಂದೆ ಬಿದ್ದ ಅನಾರೋಗ್ಯ ಆದರೂ ಕೂಡ ನಾನು ಇದರಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಸಂತೋಷ ಪಡ್ಬೋದಾಗಿತ್ತು ಅಂತೇಳಿ ಇವತ್ತಿನ ಈ ಪ್ಯಾಂಡಲ್ ನೋಡುವಾಗ ಕಾಣಿಸ್ತಾ ಇದೆ ನನಗೆ. ಇಷ್ಟು ವಿಜೃಂಭಣೆಯಿಂದ ಸಾಧಾರಣ ಇಲ್ಲಿ ಎಲ್ಲಿಯೂ ಹತ್ತಿರದಲ್ಲಿ ಇಷ್ಟು ಸಣ್ಣ ರೀತಿಯಲ್ಲಿ ಇರುವಂಥ ಈ ಗಣಪತಿಯನ್ನು 25 ವರ್ಷ ಆಗುವಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವಿಜೃಂಭಣೆಯಿಂದ ಮಾಡುವುದು ಅಂತ ಹೇಳಿದರೆ ಇದು ಬಹಳ ಆಶ್ಚರ್ಯದ ಸಂಗತಿ. ಇದಕ್ಕೆ ನಮ್ಮ ಮಾತೆ ದುರ್ಗಾದೇವಿಯೇ ಮೂಲ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಸ್ಥಳೀಯ ಜನರು ಇಲ್ಲಿ ಎಲ್ಲ ಬಿಟ್ಟು ಮನೆಯಲ್ಲಿ ಏನೇ ಒತ್ತಡ ಇದ್ದರೂ ಕೂಡ ಅದನ್ನು ಬಿಟ್ಟು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕೂತು ಇಲ್ಲಿಯ ನಿತ್ಯದ ಭಜನೆಗಳಾಗಿರ್ಬೋದು ಅಥವಾ ಇಲ್ಲಿ ಏನು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ಇದ್ದರೂ ಕೂಡ ಎಲ್ಲರೂ ಬಂದು ಸೇರಿ ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ಸೇರಿಕೊಂಡು ಅಂದರೆ ಎಲ್ರಿಗೊಂದು ಮಾದರಿಯಾಗುವ ರೀತಿಯಲ್ಲಿ ಇಲ್ಲಿಯ ಕಾರ್ಯಕರ್ತರಿಗೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಕೊಡುವಾಗ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಇಲ್ಲಿಯ ಕಾರ್ಯಕರ್ತರು ನೋಡಿ ಕಲಿಬೇಕು. ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾಯಿದೆ. ಚಾಚು ತಪ್ಪದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಚಾಚು ತಪ್ಪದೆ ಆ ಕೆಲಸವನ್ನು ನಿರ್ವಹಿಸುವಂಥ ಕಾರ್ಯಕರ್ತರು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ಆವತ್ತು 100 ಜನ ಇದ್ದಿರ್ಬೋದು, ಇವತ್ತು 1000 ಜನ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ನಡಿಬೇಕು ಅಂತ ಹೇಳಿದರೆ ಇನ್ನೂ ಹೆಚ್ಚೆಚ್ಚು ಸಹಕಾರ ಕೊಡಲಿಕ್ಕೆ ಜನರು ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಇನ್ನು ಯಾವಾಗ ಇನ್ನು ನಮ್ಮ ಸುವರ್ಣ ಮಹೋತ್ಸವ ಬರ್ತದೆ ಅಂತ ಹೇಳುವಂಥ ಆ ಯೋಚನೆಯಲ್ಲಿ ನಮ್ಮ ಕಾರ್ಯಕರ್ತರು ಭಕ್ತಾಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಯಾಕೆಂದರೆ ಇನ್ನು ನಾವು ಇಷ್ಟು ಸಣ್ಣ ಮಟ್ಟದಲ್ಲಿ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಅಂತ ಹೇಳಿ ಆದರೆ ಇನ್ನು ನಾಡ್ದು ಸುವರ್ಣ ಮಹೋತ್ಸವ ಆಗುವಾಗ ಯಾವ ರೀತಿಯಲ್ಲಿ ವಿಜೃಂಭಿಸಬಹುದು ಅಂತ ಹೇಳುವಂಥದ್ದು ನಾವು ಈಗಲೇ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇದೆ. ಆ ರೀತಿಯಲ್ಲಿ ಬಹುಶಃ ಈಗಲೇ ಅಡಿಪಾಯ ಹಾಕಿರಬೇಕು ಅಂತ ಕಾಣಿಸ್ತಾ ಇದೆ. ಆದರೆ ಆ ಸಮಯಕ್ಕಾಗೋ ನಾವು ಈ ಊರಲ್ಲಿ ಇರ್ತೇವೋ ಇಲ್ವೋ ಅಂತ ಒಂದು ಅನುಮಾನ ಕೂಡ ಇದೆ. ಬಹುಶಃ ಇಲ್ಲಿ ಹಿರಿಯರಾದ ಶಂಕರ ಭಟ್ರು ಇದ್ದಾರೆ, ಹಾಗೆ ಕೆಲವರು ಹಿರಿಯರಿದ್ದಾರೆ. ಆದರೆ ನಮಗೆ ಆ ಧೈರ್ಯ ಇಲ್ಲ. ಒಂದು ಸಮಯ ನಾವು ಇದ್ದೇವೆ ಅಂತ ಹೇಳಿದರೆ ಸಂಟೆಗುಟ್ಟಿಗಂದಾದರೆ ಒಂದು ಬರ್ತೇವೆ ಅಂತ ಖಂಡಿತ ಬರ್ತೇವೆ ಅಂತ ಹೇಳಲಿಕ್ಕೆ ಒಂದು ನಾನು ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ನಾವು ಇಷ್ಟು ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವಂಥದ್ದು ಬಹಳ ಸುಲಭ, ಅದು ನಡೆಸುವಂಥದ್ದು ಬಹಳ ಕಷ್ಟ. ಹಾಗಾಗಿ ಇಲ್ಲಿಯ ಜನರನ್ನು ಮೆಚ್ಚುವುದು ನಾನು ಯಾಕಂತ ಹೇಳಿದರೆ ಇಷ್ಟು ಶ್ರಮಪಟ್ಟು ಇಲ್ಲಿ ಕಾರ್ಯಕ್ರಮವನ್ನು ಹೊಂದಾಣಿಕೆ ಮಾಡಿಕೊಂಡು ಆಯೋಜಿಸಿಕೊಂಡು ಇರುವಂಥದ್ದು ಉಂಟಲ್ಲ, ಅದನ್ನು ಮೆಚ್ಚುವಂಥದ್ದು. ಈಗ ಇದು ಇವತ್ತಿನ ನೋಡಿದರೂ ಬಹುಶಃ ಎಲ್ರಿಗೂ ಕಾಣ್ಬೋದು. ಮಧ್ಯಾಹ್ನದ ವ್ಯವಸ್ಥೆ ಇರ್ಬೋದು, ಈಗ ರಾತ್ರಿ ವ್ಯವಸ್ಥೆ ಇರ್ಬೋದು, ನಾಳೆ ವ್ಯವಸ್ಥೆ ಇರ್ಬೋದು. ಎಷ್ಟು ಅಚ್ಚುಕಟ್ಟಾಗಿ ನಡೀತದೆ ಅಂತ ಹೇಳಿದರೆ ಅದನ್ನು ನಾವು ಮಾದರಿ ಅಂತ ಹೇಳುವ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಸೇರಿದಂಥ ಎಲ್ರಿಗೂ, ಎಲ್ಲ ಕುಟುಂಬದವರಿಗೂ ಆ ದೇವಿ, ಅದೇ ಈ ಗಣೇಶ ಎಲ್ಲ ಆಯುರಾರೋಗ್ಯ ಭಾಗ್ಯ ಸಕಲ ಐಶ್ವರ್ಯವನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಪಡಿಸಲಿ.
ಹಾಗೆಯೇ ನಮ್ಮೆಲ್ಲರನ್ನು ಕಾಪಾಡಿಕೊಂಡು ಮುಂದಿನ ಏನು ಸುವರ್ಣ ಮಹೋತ್ಸವವನ್ನು ಕಾಣುವಂಥ ರೀತಿ ಆಗಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ನನ್ನ ಈ ಎರಡು ಮಾತನ್ನು ಕೊನೆಗೊಳಿಸಿ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಮಾನ್. ನಿಮ್ಮ ಮಾತುಗಳೇ ನಮಗೆ ಸ್ಫೂರ್ತಿಯಾಗಿದೆ. ಮುಂದೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅತ್ಯಂತ ಸಂಪೂರ್ಣವಾಗಿ ಸಹಕಾರ ನೀಡುವಂತಹ ತುಂಬ ಗಟ್ಟಿಯಾದ ಇಚ್ಛಾಶಕ್ತಿ ಇರುವಂತಹ ಶ್ರೀ ಪ್ರತಾಪ್ ಪೆರಿಯಡ್ಕ ದಂಪತಿಗಳಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ಪ್ರತಾಪ್ ಪೆರಿಯಡ್ಕ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಈ ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅತಿಥಿಗಳು ಅವರನ್ನು ಸನ್ಮಾನ ಮಾಡಬೇಕು ಅಂತ ಅವರಲ್ಲೂ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಿಮಗೆ ಗೊತ್ತಿರ್ಬೋದು, ಪೆರಿಯಡ್ಕ ಪರಿಸರದಲ್ಲಿ ಪ್ರತಾಪ್ ಮತ್ತೆ ಪ್ರಶಾಂತ, ಪ್ರಸನ್ನ, ಆ ಪ್ರಾ ಬರುವಂಥ ಎಲ್ಲರನ್ನು ಕೂಡ ಗೊತ್ತಿರ್ಬೋದು. ಇದು ಅವರ ಒಂದು ವಿಶೇಷತೆ. ಶ್ರೀಯುತ ಪ್ರತಾಪ್ ಪೆರಿಯಡ್ಕ ಇವರನ್ನು ಈ ಸಭೆಗೆ ಗುರುತಿಸಲು ಅಥವಾ ಅವರ ಬಗ್ಗೆ ಹೇಳಲು ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಶ್ರೀಯುತರು ರಾಮಕೃಷ್ಣ ಸಪಲ್ಯ ಹಾಗೂ ತಾರಾ ದಂಪತಿಗಳ 8ನೇ ಮಗನಾಗಿ ಪೆರಿಯಡ್ಕದಲ್ಲಿ ಜನಿಸಿದರು. ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉಪ್ಪಿನಂಗಡಿ ಪರಿಸರದಲ್ಲಿ ಪೂರೈಸಿ ಬಳಿಕ ನಿರ್ಮಾಣ ವಿಚಾರದಲ್ಲಿ ಗುತ್ತಿಗೆದಾರರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಸುಮಾರು 100 ಮನೆಗಳನ್ನು ನಿರ್ಮಿಸಿದಂಥ ಖ್ಯಾತಿ ಇವರಿಗಿದೆ. ಬಳಿಕ ಕೃಷಿಯನ್ನು ಮುಂದುವರಿಸಿಕೊಂಡು ಶ್ರೀಲತಾ ಇವರನ್ನು ಮದುವೆಯಾಗಿ ಧನುಷ್ ಹಾಗೂ ಗೌತಮ್ ಹೇಳುವಂಥ 2 ಮಕ್ಕಳ ತಂದೆಯಾಗಿದ್ದಾರೆ. ಈ ಮಕ್ಕಳು ಪ್ರೌಢಶಾಲೆ ಹಾಗೂ PUC ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಜನಾ ಮಂದಿರದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಪ್ರತಾಪ್ ಬಂದು ಮೀಟಿಂಗಲ್ಲಿ ಕುಳಿತರು ಅಂತಂದರೆ ನಮಗೊಂದು ವಿಶೇಷ ಹೆಮ್ಮೆ. ಯಾಕೆಂತಂದರೆ ಅವರ ಕೆಲವು ತುಂಟಾಟದ ಮಾತುಗಳು, ಆರ್ಥಿಕತೆ ಕೊಡುವಂಥ ವಿಚಾರಗಳು ಅವಿಸ್ಮರಣೀಯ. ನೆನಪಿರಲಿ ಸ್ನೇಹಿತರೆ, ಈ ದಿನದ ಅನ್ನ ಸಂತರ್ಪಣೆ, ಉಪಹಾರದ ಪೂರ್ಣ ವ್ಯವಸ್ಥೆಯನ್ನು ದಾನ ರೂಪದಲ್ಲಿ ನೀಡಿರುವಂಥದ್ದು ಪ್ರತಾಪ್ ದಂಪತಿಗಳು. ಹಾಗಾಗಿ ನಮ್ಮ ಈ ಚೌತಿ ಹಬ್ಬಕ್ಕೆ ಆರ್ಥಿಕ ಸಮಿತಿಯನ್ನು ತೆಗೆದುಕೊಂಡು ಆರ್ಥಿಕತೆಯ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಗಣಪತಿ ಇದ್ದಾನೆ, ದೇವಿ ಇದ್ದಾಳೆ ಹೇಳುವಂಥ ಧೈರ್ಯದ ಮಾತುಗಳನ್ನು ಆಡಿ ನಮ್ಮ ಈ ಭಜನಾ ಮಂದಿರದಲ್ಲಿ 25ನೇ ವರ್ಷದ ಈ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಯಶಸ್ವಿ ಆಗಲಿಕ್ಕೆ, ಸತ್ಯನಾರಾಯಣ ಪೂಜೆ ಅಲ್ಲ ದಯವಿಟ್ಟು ಗಮನಿಸಿ, ಗಣೇಶೋತ್ಸವ ಯಶಸ್ವಿ ಆಗಲಿಕ್ಕೆ ಇವರು ಕಾರಣೀಕರ್ತರಾಗಿದ್ದಾರೆ. ಹಾಗಾಗಿ ಇವರನ್ನು ಈ ಸಭೆಗೆ ಗುರುತಿಸಿ ಗೌರವಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ಪ್ರತಾಪ್ ದಂಪತಿಗಳಿಗೆ ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಫಲವಸ್ತುಗಳನ್ನು ಕೊಟ್ಟು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಮ್ಮ ಅತಿಥಿಗಳು, ಅಧ್ಯಕ್ಷರು ಹಾಗೆಲ್ಲ ಹಿರಿಯರನ್ನು ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಸೇವೆ ಅವಿಸ್ಮರಣೀಯ ಹಾಗೂ ನಿರಂತರವಾಗಲಿ ಅಂತ ಆಶಿಸ್ತಾ ಇದ್ದೇವೆ. ಧನ್ಯವಾದಗಳು. ನಾವು ಇವಾಗ ಇನ್ನೊಂದು ದಂಪತಿಗಳನ್ನು ಸನ್ಮಾನ ಮಾಡಲಿಕ್ಕಿದೆ. ಪ್ರಸನ್ನ ದಂಪತಿಗಳು, ದಯವಿಟ್ಟು ಪ್ರಸನ್ನ ದಂಪತಿಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಸನ್ನ ಕುಮಾರ ಪೆರಿಯಡ್ಕ ಇವರು ಕೂಡ ಇದೇ ಗರಡಿಯಲ್ಲಿ ಪಳಗಿದಂಥ ಒಂದು ಹಿರಿಯ ಜೀವ. ಇವರು ರಾಮಕೃಷ್ಣ ಸಪಲ್ಯ ಹಾಗೂ ತಾರಾ ದಂಪತಿಗಳ 11ನೇ ಮಗನಾಗಿ ಜನಿಸ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇದೇ ಉಪ್ಪಿನಂಗಡಿ ಪರಿಸರದಲ್ಲಿ ಪೂರೈಸಿ ಕೃಷಿಯನ್ನು ಮಾಡ್ತಾ ಇದ್ದರು. ಆ ಬಳಿಕ ಸ್ವಂತ ಉದ್ಯೋಗಕ್ಕಾಗಿ ತನ್ನ ಅಕ್ಕನ ಮನೆಯಾದಂಥ ಮಂಗಳೂರಿಗೆ ಕಡೆಗೆ ತೆರಳುತ್ತಾರೆ. ಇಂಟೀರಿಯರ್ ಡೆಕೋರೇಷನ್ ವರ್ಕ್ಸನ್ನು ಆರಂಭಗೊಳಿಸ್ತಾರೆ. ಜೊತೆಯಾಗಿ ಇಂಟೀರಿಯರ್ ಡೆಕೋರೇಟರ್ ವರ್ಕ್ಸಲ್ಲಿ ಒಳ್ಳೆಯ ಹೆಸರನ್ನು, ಪ್ರಸಿದ್ಧಿಯನ್ನು ಗಳಿಸ್ತಾರೆ. ಮಂಗಳೂರಲ್ಲಿ ಸ್ವಂತ ಅಂಗಡಿಯನ್ನು ಹೊಂದಿ ಕಾರ್ಯನಿರ್ವಹಿಸ್ತಾ ಇದ್ದವರು
ಆಮೇಲೆ ಊರಿಗೆ ಬರ್ತಾ ಇದ್ದಾರೆ. ಇದೇ ಪೆರಿಯಡ್ಕ ಪರಿಸರದಲ್ಲಿ ಅಂಗಡಿಯನ್ನು ಇತ್ತು ಸುಮಾರು 10 ಜನ ಕೆಲಸಗಾರರೊಂದಿಗೆ ಇಂಟೀರಿಯರ್ ವರ್ಕ್ಸನ್ನು ನಡೆಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಪರಿಸರದಲ್ಲಿ ಬೆಂಗಳೂರು, ದೂರದ ಬೊಂಬೈಯಲ್ಲಿ ಕೂಡ ಇಂಟೀರಿಯರ್ ವರ್ಕ್ಸನ್ನು ಮಾಡಿದಂಥ ಅನುಭವ ಇವರಿಗಿದೆ. ನಮ್ಮ ಈ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮಕ್ಕೆ ಗಣಪತಿಯನ್ನು ಇಡುವಂಥ ಶ್ರೀ ದುರ್ಗಾ ಕಲಾಮಂದಿರದ ನವೀಕರಣವನ್ನು ಮಾಡಿದ ಹೆಮ್ಮೆ ಕೂಡ ಪ್ರಸನ್ನ ಅವರಿಗೆ. ಇದಕ್ಕೆ ಬೇಕಾಗಿರುವಂಥ ಇಂಟೀರಿಯರ್ ವರ್ಕ್ಸ್, ಫಾಲ್ ಸೀಲಿಂಗ್, ಸೈಡ್ ಹಾಕಿರುವಂಥ ಪಾರ್ಟಿಷನ್ ವರ್ಕ್ಸ್, ಅದರ ಜೊತೆಗೆ ಲೈಟಿಂಗ್ಸ್, ಅದಲ್ಲದೆ ನಾವು ಪ್ರತಿ ವರ್ಷವೂ ಸತ್ಯನಾರಾಯಣ ಪೂಜೆಯಲ್ಲಿ ಶ್ರೀದೇವರಿಗೆ ಬೇಕಾಗಿರುವಂಥ ಮಂಟಪದ ವ್ಯವಸ್ಥೆಯನ್ನು ಕೂಡ ಪ್ರೀತಿಯಿಂದ ಭಜನಾ ಮಂದಿರಕ್ಕೆ ಸೇವೆಯಾಗಿ ಸಮರ್ಪಿಸಿದ್ದಾರೆ. ಭವ್ಯ ಅವರನ್ನು ಮದುವೆಯಾಗಿ ವೇದ್ ಹಾಗೂ ವಿಹಾ ಹೇಳುವಂಥ 2 ಪುಟ್ಟ ಮಕ್ಕಳ ತಂದೆಯಾಗಿ ಪೆರಿಯಡ್ಕ ಪರಿಸರದಲ್ಲಿ ಹಾಗೆ ಉಪ್ಪಿನಂಗಡಿ ಪರಿಸರದಲ್ಲಿ ಎಲ್ರಿಗೂ ಕೂಡ ಪರಿಚಿತರಾಗಿರುವಂಥ ಪ್ರಸನ್ನ ಇವರ ಸೇವೆ ಅವಿಸ್ಮರಣೀಯ. ನೀವು ಮಾಡಿರುವಂಥ ಸೇವೆ ಎಲ್ಲರಿಗೂ ಕೂಡ ಮಾದರಿಯಾಗಲಿ. ಹಾಗೆ ನಮ್ಮ ಭಜನಾ ಮಂದಿರಕ್ಕೆ ನಿಮ್ಮ ಸೇವೆಯು ನಿರಂತರವಾಗಲಿ ಅಂತ ಆಶಿಸ್ತಾ ಅತಿಥಿಗಳು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶಾಲನ್ನು ನೀಡಿ, ಹಾರವನ್ನು ಹಾಕಿ, ಫಲವಸ್ತುಗಳನ್ನು ನೀಡಿ ಗೌರವಿಸಿದ ಅತಿಥಿಗಳಿಗೆ ವಂದನೆಗಳು. ನಮ್ಮೊಂದಿಗೆ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಉಷಾ ಮುಳ್ಯ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಮುಂದೆ ನಮ್ಮ ಸಮಿತಿಯ ಮೊದಲ ಸದಸ್ಯರಾದಂತಹ ಕಾಂತಪ್ಪ ಗೌಡ ಮತ್ತು ಶ್ರೀ ಸತೀಶ್ ರಾವಿಯವರು ವೇದಿಕೆಗೆ ಬರಬೇಕು, ಗಣ್ಯರಿಂದ ಗೌರವವನ್ನು ಪಡ್ಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಗಣಪತಿಯ ವಿಗ್ರಹಗಳು ಅತ್ಯಂತ ಸುಂದರವಾಗಿದೆ, ನಯನ ಮನೋಹರವಾಗಿದೆ ಅಂತ ಹೇಳ್ಬೋದು. ಇಷ್ಟು ಚೆನ್ನಾಗಿರುವ ವಿಗ್ರಹ, ಭಗವಂತನ ವಿಗ್ರಹ ಆಗಬೇಕು ಅಂತ ಇದ್ರೆ ಅದಕ್ಕೆ ಕಾರಣಕರ್ತರಾದವರು ಶ್ರೀಮಾನ್ ಲೋಕೇಶ್ ಅವರು. ದಯವಿಟ್ಟು ಶ್ರೀಮಾನ್ ಲೋಕೇಶ್ ಅವರು ವೇದಿಕೆಗೆ ಬರಬೇಕು, ನಮ್ಮ ಈ ಪುಟ್ಟ ಗೌರವವನ್ನು ಪಡೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಲೋಕೇಶ್ ಅವರು ಉಪ್ಪಿನಂಗಡಿ ಪರಿಸರದಲ್ಲಿ ಚಿರಪರಿಚಿತ ಇರುವಂಥ ವ್ಯಕ್ತಿ. ನಮ್ಮ ಭಜನಾ ಮಂದಿರಕ್ಕೆ ಅನೇಕ ವರ್ಷಗಳಿಂದ ಶ್ರೀ ಗಣೇಶನ ಮೃಣ್ಮಯ ಮೂರ್ತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇವರದ್ದೊಂದು ಸ್ಪೆಷಾಲಿಟಿ ಇದೆ, ಅವರು ಆ ಮೂರ್ತಿಗೆ ಆಗುವಂಥ ಮೌಲ್ಯವನ್ನು ಹೇಳೋದಿಲ್ಲ. ನಾವು ಅವರ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿ ಪ್ರತಿ ವರ್ಷ ಕೂಡ ನಿಯಮಿತ ದರದಲ್ಲಿ ನಮಗೆ ಮೂರ್ತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ಕೂಡ ನಮ್ಮ
ಗಣೇಶನ ವಿಗ್ರಹವನ್ನು ಯಾವುದೇ ರಾಸಾಯನಿಕ ಬಳಸದೆ ಮೃಣ್ಮಯ ಮೂರ್ತಿಯನ್ನು ನಮ್ಮ ಭಜನಾ ಮಂದಿರಕ್ಕಾಗಿ ಮಾಡ್ತಾರೆ. ಅದು ಇವರ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇವರಿಗೆ ಕಲಾಮಾತೆಯು ಇನ್ನಷ್ಟು ಕಲಾ ಸೇವೆಯನ್ನು ಮಾಡುವ ಧೈರ್ಯವನ್ನು, ಉತ್ಸಾಹವನ್ನು, ಸ್ಫೂರ್ತಿಯನ್ನು ನೀಡಲಿ ಅಂತ ಆಶಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ನಾವೆಲ್ಲರೂ ಕೂಡ ಅತ್ಯಂತ ಕಾತರದಿಂದ ಕಾಯ್ತಾ ಇರುವಂತಹ ಕಾರ್ಯಕ್ರಮದ ಪ್ರಮುಖ ಘಟ್ಟ ಧಾರ್ಮಿಕ ಭಾಷಣ ಶ್ರೀ UG ರಾಧಾ ಇವರಿಂದ. ಸ್ಥಳ ಸಾನ್ನಿಧ್ಯ ದುರ್ಗಾ ಪರಮೇಶ್ವರಿ ಮಾತೆಯನ್ನು ಸ್ಮರಿಸಿ ಇವತ್ತು ಜಗತ್ತಿನೆಲ್ಲೆಡೆ ಸರ್ವ ಭಕ್ತರಿಂದ ಪೂಜಿಸಲ್ಪಡುವ ಸಿದ್ಧಿವಿನಾಯಕನನ್ನು ಸ್ಮರಿಸಿಕೊಂಡು ಈ ಒಂದು 25 ವರ್ಷಗಳಿಂದ ಈ ಪೆರಿಯಡ್ಕ ಪರಿಸರದಲ್ಲಿ ಸಾಮಾಜಿಕ ಚಿಂತನೆ ಮತ್ತು ಜಾಗೃತಿಯ ಕಲ್ಪನೆಯೊಂದಿಗೆ ಗಣೇಶನ ಹಬ್ಬವನ್ನು ಆಚರಿಸಿಕೊಂಡು ಬಂದಂತಹ ಎಲ್ಲ ಹಿರಿಯರ ಶ್ರಮಕ್ಕೆ ತಲೆಬಾಗಿ ಈ ಒಂದು ವೇದಿಕೆಯ ಸಭಾ ಕಾರ್ಯಕ್ರಮದ ವೇದಿಕೆಯ ಸಭಾಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ನೆರೆದಂತಹ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ರಿಗೂ ಗಣೇಶನ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಗಣೇಶ ತಮ್ಮ ಎಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ, ಗಣೇಶನ ಸಕಲ ಆಶೀರ್ವಾದಗಳು ನಮ್ಮೆಲ್ಲರ ಮೇಲಿರಲಿ ಎಂಬ ಹಾರೈಕೆಯೊಂದಿಗೆ ಒಂದೆರಡು ನನಗೆ ತೋಚಿದಂತಹ ವಿಚಾರಗಳನ್ನು ತಮ್ಮೆದುರು ಇಡುವ ಪ್ರಯತ್ನವನ್ನು ಮಾಡ್ತೇನೆ. ಈ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ಸ್ವಾತಂತ್ರ್ಯ ಕಾಲದಲ್ಲಿ ನಮಗೆಲ್ಲ ಪ್ರೇರಣೆಯನ್ನು ನೀಡಿ ಸ್ವಾತಂತ್ರ್ಯೋತ್ಸವದ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬಿದಂತಹ ಬಾಲಗಂಗಾಧರ ತಿಲಕರನ್ನು ಕೂಡ ಸ್ಮರಿಸಿ ಈ ವರ್ಷ ವಿಶೇಷವಾಗಿ ನಮ್ಮ ಭಾರತದ ಸ್ವಾತಂತ್ರ್ಯದ 75ನೇ ವರ್ಷ ಆಚರಣೆಯಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಬ್ರಿಟಿಷರಿಂದ 2 ಬಾರಿ ಕರಿನೀರ ಶಿಕ್ಷೆಗೊಳಗಾಗಿ ರಾಜಕೀಯ ಕಾರಣಕ್ಕಾಗಿ ಕೆಲವು ವಿಚಿತ್ರ ಮನೋಸ್ಥಿತಿಯವರಿಂದ ದೂಷಣೆಗೊಳಗಾದಂತಹ ನೆಚ್ಚಿನ ಮತ್ತು ಆರಾಧ್ಯ ಒಂದು ಸ್ವಾತಂತ್ರ್ಯ ಹೋರಾಟಗಾರನೆಂಬ ನೆಲೆಯಲ್ಲಿ ವೀರ ಸಾವರ್ಕರ್ ಅವರನ್ನು ಕೂಡ ಸ್ಮರಿಸಿ, ವೀರ ಸಾವರ್ಕರನ್ನು ಯಾಕೆ ಸ್ಮರಿಸಬೇಕು ಅಂತ ಹೇಳಿದರೆ, ನಾವು ಸಾಮಾಜಿಕ ಸಾಮರಸ್ಯದ ಬಗ್ಗೆ ನಾವು ಮಾತನಾಡ್ತೇವೆ. ಸಾಮರಸ್ಯದಲ್ಲಿ ಉಪೇಕ್ಷಿತ ಬಂಧುಗಳನ್ನು ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಇವತ್ತು ಮಾತನಾಡ್ತಾ ಇದ್ದೇವೆ. ಆದರೆ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ, ಗಮನಿಸಿಕೊಳ್ಳಿ. 1857ರಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಇಟ್ಟರು, ಅದಕ್ಕಿಂತ ನಂತರ ಸಮಯದಲ್ಲಿ ನಾವು ಈಗ ಮಾತನಾಡುವ ಕಾಲಘಟ್ಟಕ್ಕಿಂತ ಎಷ್ಟೋ ಮುಂದೆ ವೀರ ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಇದ್ದಂಥ ಅಸ್ಪೃಶ್ಯತೆಯ ವಿರುದ್ಧ ನೈಜವಾಗಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಂತಹ ಒಂದು ಮಹಾತ್ಮನನ್ನು ರಾಜಕೀಯ ಕಾರಣಕ್ಕಾಗಿ ನಾವು ದೂಷಿಸ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಅವರನ್ನು ನೆನಪಿಸಿಕೊಳ್ಳದಿದ್ದರೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿದ್ದು ಸಾಮರಸ್ಯದ ದೃಷ್ಟಿಯಿಂದ ಮಾಡಿದ್ದು ಹೌದು ಅಂತೇಳಿ. ಆದರೆ ನಾವು ಈ ಕಾರ್ಯಕ್ರಮದಲ್ಲಿ ವೀರ ಸಾವರ್ಕರನ್ನು ನೆನಪಿಸಿಕೊಳ್ಳಲೇಬೇಕು. ಅದಕ್ಕಾಗಿ ಅವರ ಭಾವಚಿತ್ರವನ್ನು ಕೂಡ ಗಣಪತಿಯ ಹಿಂದೆ ರಂಗಪೂಜೆ ಆಗುವಾಗ ಗಣಪತಿಯಂದೇ ಇಟ್ಟಿದ್ದಾರೆ. ಅದಕ್ಕಾಗಿ ಈ ಪೆರಿಯಡ್ಕದ ಮಹಾಜನತೆಗೆ ವಂದನೆಗಳನ್ನು ಸಲ್ಲಿಸಿ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಗಣಪತಿ ಎಲ್ರಿಗೂ ಒಂದು ಪ್ರೀತಿಯ, ಒಂದು ಆತ್ಮೀಯತೆ ಇರುವಂತಹ ದೇವರು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಗಣಪತಿಯನ್ನು ನಾವು ಏಕವಚನದಲ್ಲಿ ಮಾತನಾಡುವಷ್ಟು ನಮಗೆ ಒಂದು ಬಾಂಧವ್ಯ. ಗಣಪತಿಯನ್ನು ಪೂಜಿಸಬೇಕು ಅಂತೇಳಿ ಆದರೆ ಇದೇ ರೀತಿಯ ಒಂದು ನಿಯಮಾವಳಿಗಳು ಏನಿಲ್ಲ. ಶಾಸ್ತ್ರೋಕ್ತವಾಗಿ ಬೇರೆ ಬೇರೆ ಹವನಾದಿಗಳಿಂದ, ಪೂಜೆಗಳಿಂದ, ರಂಗಪೂಜೆಯಿಂದ ನಾವು ಸಂತೃಪ್ತಿಗೊಳಿಸಬಹುದು. ಆದರೆ ಏನೂ ಅರಿಯದಂತಹ ಒಬ್ಬ ವ್ಯಕ್ತಿ
ಒಂದು ಮಾವಿನ ತೋರಣವನ್ನು ಕಟ್ಟುವ ಮೂಲಕ ಕೂಡ ಗಣಪತಿಯನ್ನು ನನ್ನ ಮನೆಗೆ ಆಹ್ವಾನಿಸುವುದು ಅಂತ ಹೇಳುವುದಂಥ ಕಲ್ಪನೆ ನಮ್ಮ ಭಾರತದಲ್ಲಿದೆ, ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಇದೆ. ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆದರೆ ಒಂದು 2 ಬಾಳೆ ಎಲೆ, 1 ಸೇರು ಅಕ್ಕಿ, 1 ತೆಂಗಿನಕಾಯಿ, 5 ವೀಳ್ಯದೆಲೆ, 1 ಅಡಿಕೆ ಇಟ್ಟು ಕೈ ಮುಗಿದ್ರೆ ಅಲ್ಲಿ ಗಣಪತಿ ಬಂದಾಯಿತು. ಅಂತಹ ಆಪ್ತವಾದ ಗಣಪತಿಯನ್ನು ನಾವು ಪೂಜಿಸುವ ಮೂಲಕ ನಮ್ಮ ಜೀವನದ ಸಾರ್ಥಕ್ಯವನ್ನು ಪಡಿತಾ ಇದ್ದೇವೆ. ಈಗಾಗಲೇ 25 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಪ್ರಾರಂಭಿಸಿದ ವ್ಯಕ್ತಿಗಳಿಗೆ ಸನ್ಮಾನಿಸಿ ಆ ಸನ್ಮಾನಿತರ ಪರವಾಗಿ ಗೋಪಾಲಕೃಷ್ಣ ಪುರೋಳಿಯವರು ಮಾತನಾಡ್ತಾ ಹೇಳಿದರು, ಆ ಕಾಲದಲ್ಲಿ ಕಷ್ಟ ಇತ್ತು, ಈ ಕಾಲದಲ್ಲಿ ಎಲ್ಲರ ಸಹಕಾರ ಇದೆ ಅಂತ ಹೇಳುವಂಥದ್ದು. ಕಷ್ಟದ ಕಾಲ ಕಷ್ಟಕ್ಕೆ ಈಗ ಇಷ್ಟದ ಕಾಲ ಆಗಿದೆ. ಆದರೆ ಅವರು ಒಂದು ಮಾತನ್ನು ಉಲ್ಲೇಖಿಸಿದರು, 50ನೇ ವರ್ಷದ ಆಚರಣೆಗೆ ನಾವು ಇರ್ತವೋ ಇಲ್ವೋ ಅಂತೇಳಿ. ಆದರೆ ಪೆರಿಯಡಕದ ಆರಾಧ್ಯ ಮೂರ್ತಿ ಎಲ್ರಿಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ಶಂಕರಣ್ಣ ಹೇಳಿದರು, 1977ನೇ ಇಸವಿಯಲ್ಲಿ ಭಜನಾ ಮಂದಿರವನ್ನು ಸ್ಥಾಪಿಸಿದ್ದೇವೆ ಅಂತ. ಇನ್ನೊಂದು 4-5 ವರ್ಷದಲ್ಲಿ ಭಜನಾ ಮಂದಿರದ 55ನೇ ವರ್ಷ ಆಚರಣೆ ಮಾಡುವ ಯೋಗ ಭಾಗ್ಯ ನಮಗೆಲ್ಲರಿಗೂ ಸಿಗ್ತದೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಳ್ಳಬಹುದು ಅಂತ ಹೇಳುವಂಥ ಮಾತನ್ನು ಅವರಿಗೆ ಹೇಳ್ತಾ, ಈ ಪೆರಿಯಡಕದ ಪರಿಸರದಲ್ಲಿ ಒಂದು ಸಾಮರಸ್ಯದ ಜೀವನವನ್ನು ನಡೆಸುವಂಥ ನಮಗೆ ಸಾಮರಸ್ಯದ ಪಾಠವನ್ನು ನಮಗೆ ಪ್ರಕೃತಿ ಮತ್ತು ನಮ್ಮ ಪರಂಪರೆಗಳೇ ಹೇಳಿಕೊಟ್ಟಿದೆ. ಯಾಕೆ ಅಂತ ಹೇಳಿದರೆ, ನಾವು ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಗಣಪತಿಯ ವಿಗ್ರಹವನ್ನು ಸೂಕ್ಷ್ಮವಾಗಿ ನೋಡಿದರೆ ದೊಡ್ಡ ದೇಹ, ಸಣ್ಣ ಕಣ್ಣು. ಆ ಸಣ್ಣ ಕಣ್ಣು ಏನಂತ ಹೇಳ್ತದೆ ಅಂತ ಹೇಳಿದರೆ, ನಾನು ತಿಳಿದ ಮಟ್ಟಿಗೆ, ನಾನು ಅದನ್ನು ಫಾಲೋ ಮಾಡುವ ರೀತಿಯಲ್ಲಿ ಹೇಳ್ತಿದ್ರೆ, ಸಣ್ಣ ಕಣ್ಣು ನಮಗೆ ಗಣಪತಿ ಒಂದು ಪ್ರೇರಣೆ ಕೊಡ್ತದೆ. ಏನು ಅಂತ ಹೇಳಿದರೆ, ನಾವು ಸಮಾಜವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬೇಕು ಅಂತ. ದೊಡ್ಡ ಕಿವಿ ಇದೆ. ಸಮಾಜದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ತುಂಬ ಟೀಕೆ ಟಿಪ್ಪಣಿಗಳು ಹೊಗಳಿಕೆಗಳು ಎಲ್ಲವೂ ಬರ್ತದೆ. ಎಲ್ಲವನ್ನು ಸ್ವೀಕರಿಸಬೇಕು, ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳೋದಕ್ಕಾಗಿ ಗಣಪತಿಗೆ ಒಂದು ದೊಡ್ಡ ಕಿವಿಯನ್ನು ನಾವು ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು. ಅದೇ ರೀತಿ ಬಾಯಿಯ ಮೇಲಿಂದಾಗಿ ಸೊಂಡಿಲಿದೆ. ಅಂದರೆ ಈ ಟೀಕೆ ಟಿಪ್ಪಣಿಗಳು ಹೊಗಳಿಕೆಗಳು ಎಲ್ಲವೂ ಬರುವಾಗ ನಮ್ಮನ್ನು ನಾವು ಮತಿಯಲ್ಲಿ ಸೀಮಿತವನ್ನು ಇಟ್ಟುಕೊಂಡು ಬಾಯಿ ಮುಚ್ಚಿ ಎಲ್ಲವನ್ನು ಸಮಾನ ದೃಷ್ಟಿಯಿಂದ ಯಾವುದೇ ನಿರ್ವಿಕಾರವಾಗಿ ನಾವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳುವುದನ್ನು ಗಣಪತಿ ನಮಗೆ ಸಂಕೇತಿಸ್ತಾನೆ. ಅದೇ ರೀತಿ ಒಂದು ದೊಡ್ಡ ಹೊಟ್ಟೆ ಇದೆ. ಆ ಹೊಟ್ಟೆ ಕೂಡ ನಮಗೆ ಒಂದು ಸಂಕೇತವನ್ನು ನೀಡ್ತದೆ. ಇಷ್ಟು ಟೀಕೆ ಟಿಪ್ಪಣಿ ಹೊಗಳಿಕೆ ಏನು ನಾವು ಸಮಾಜದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ, ಎಲ್ಲವನ್ನು ಕೂಡ ಜೀರ್ಣಿಸಿಕೊಂಡು ಆ ಸೊಂಟದಲ್ಲಿ ಒಂದು ಹಾವಿದೆ, ಆ ಹಾವಿನ ಪಕ್ಕದಲ್ಲಿ ಒಂದು ಇಲಿ ಇದೆ. ನಾವು ಊರಿನ ಭಾಷೆಯಲ್ಲಿ ಹೇಳ್ತಿದ್ರೆ ಹಾವಿಗೂ ಮತ್ತು ಇಲಿಗೆ ಬೂರಂಡ ಪಗೆ. ಯಾವುದೇ ಕಾರಣಕ್ಕೂ ಅದು ಹತ್ತಿರ ಹೊಂದಾಣಿಕೆಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಗಣಪತಿ ನಮಗೊಂದು ಸಂದೇಶ ಕೊಡ್ತಾನೆ, ಸಾಮರಸ್ಯದ ಬದುಕನ್ನು ಸಮಾಜದಲ್ಲಿ ನಾವು ಕಂಡುಕೊಳ್ಳಬೇಕು ಅಂತ ಹೇಳುವ ಸಂಕೇತವನ್ನು ಏನು ಗಣಪತಿ ನಮಗೆ ನೀಡ್ತಾನೆ. ಆ ಸಾಮರಸ್ಯದ ಸಂಕೇತವನ್ನು ನಾವು ನಮ್ಮ ಧರ್ಮದ ಮೂಲಕ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಪೆರಿಯಡಕದಲ್ಲಿ ಇನ್ನೊಂದು ಉಲ್ಲೇಖಿಸುವುದಂಥ ಸಾಮರಸ್ಯದ ಒಂದು ಕೊಡುಗೆ ಏನಂತೇಳಿದರೆ ಸುಬ್ರಹ್ಮಣ್ಯ ದೇವಸ್ಥಾನ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂಡ ಹಾಗೆ. ಸುಬ್ರಹ್ಮಣ್ಯನಿಗೆ ಹಾವು ಎಂದರೆ ಪ್ರೀತಿ. ಸುಬ್ರಹ್ಮಣ್ಯನಿಗೆ ಇರುವಂಥದ್ದು ಮಯೂರ, ಅದು ಕೂಡ ಹಾಗೆ ಬೂರಂಡ ಬಗೆ. ಒಂದನ್ನು ನೋಡಿದರೆ ಒಂದಕ್ಕೆ ಆಗೋದಿಲ್ಲ, ಒಂದರ ಆಹಾರವೇ ಇನ್ನೊಂದು. ಆದರೂ ಕೂಡ ಒಟ್ಟಿಗೆ ಜೊತೆಯಾಗಿ ಬಾಳುವ ಮೂಲಕ ಸಾಮರಸ್ಯದ ಸಂಕೇತ ಇಲ್ಲಿ ನಮಗೆ ಕಾಣ್ತಾ ಇದೆ. ಇದು ಇಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ಭಾರತದ ಪರಂಪರೆ ಮತ್ತು ಇತಿಹಾಸವನ್ನು ಗಮನಿಸಿದರೆ, ಭಾರತದ ಪ್ರತಿಯೊಂದು ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ನೋಡಿದರೆ ಇಂಥ ಸಾಮರಸ್ಯದ ಸಂಕೇತವು ನಮಗೆ ನೀಡ್ತಾ ಬಂದಿದೆ. ಆ ಸಾಮರಸ್ಯದ ಸಂಕೇತದಲ್ಲಿ ನಾವು ನೋಡಿಕೊಂಡು ಬಾಡಿಕೊಂಡು ಬೆಳೆದುಕೊಂಡು ಬಂದಂಥವರು. ಆದರೆ ದುರಂತ ಅಂತ ಹೇಳಿದರೆ, ನಮ್ಮದೇ ವಿವೇಚನೆಯ ಕೊರತೆಯಿಂದಾಗಿ ನಾವು ಯಾವುದೋ ಮತೀಯರಿಂದ ಸಾಮರಸ್ಯದ ಪಾಠವನ್ನು ಹೇಳಿಸಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ನಮ್ಮದೇ ಆದ ಸಮಸ್ಯೆಗಳಿಂದ. ನಾವು ಊರಿನ ವಿಷಯಗಳನ್ನೆಲ್ಲ ಮಾತನಾಡ್ತಾ ಇದ್ದೇವೆ. ನಮ್ಮ ಮನೆಯನ್ನು ನಾವು ಸರಿ ಮಾಡಿಕೊಂಡಿದ್ದೇವಾ? ನಮ್ಮ ಪರಂಪರೆಗಳನ್ನು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಒಂದು ಜನ್ರೇಷನ್ನಿಗೆ ನಮಗೆ ತಿಳಿಯುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ಇತ್ತ?
ಹಿಂದಿನ ಕಾಲದಲ್ಲಿ ರಾಜಾಶ್ರಯದಲ್ಲಿ ಗುರುಕುಲಗಳಿರುವಾಗ ಒಂದು ಬದುಕಿನ ಪಾಠ ಮತ್ತೊಂದು ರಾಷ್ಟ್ರೀಯ ವಿಚಾರಧಾರೆಗಳ ಪಾಠಗಳನ್ನು ನಮಗೆ ಕೊಡ್ತಾ ಇದ್ದರು. ಈಗ ಇರುವಂಥ ಸಿಲೆಬಸ್ ಅಂಕಗಳಿಕೆ ಹಿಂದಿನ ಸಿಲೆಬಸ್ಸಿನಿಂದಾಗಿ ನಾವು ಏನು ಕಲ್ತ್ಕೊಳ್ಬೇಕು, ಏನು ಕಲ್ತ್ಕೊಳ್ಬೇಕು ಅದನ್ನು ಕಳೆದುಕೊಳ್ತಾ ಇದ್ದೇವೆ. ಇದನ್ನು ಮಾತನಾಡ್ತಾ ಹೋದರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಆದರೆ ಸೀಮಿತದ ಸಮಯದ ಪರಿಮಿತಿಯ ಒಂದು ಕಲ್ಪನೆ ನನಗಿದ್ದ ಕಾರಣ ಒಂದೆರಡು ವಿಷಯಗಳನ್ನು ಪ್ರಸ್ತುತಪಡಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾವು ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾವುದಾದ್ರು ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಆದರೆ ಆಫರಿನತ್ತ ಹೋಗ್ತಾ ಇದ್ದೇವೆ. ಆ ಆಫರಿನತ್ತ ಹೋಗ್ತಾ ಇರಬೇಕಾದ್ರೆ ಸಂದರ್ಭದಲ್ಲಿ ನಾವು ಪೇಟೆಗೆ ಹೋದಾಗ ಅಲ್ಲಿ ಒಂದು ಯಾವುದು ಉದಾಹರಣೆಗೆ ಮಾವಿನ ಹಣ್ಣಿನ ಒಂದು ಅಂಗಡಿ ಇದೆ ಅಂತ ಇಟ್ಕೊಳ್ಳಿ. ಮಾವಿನ ಅಂಗಡಿಯಲ್ಲಿ ಹಣ್ಣಿನ ಅಂಗಡಿಯಲ್ಲಿ ಒಂದು ಆಫರ್ ಹೇಳ್ತಾರೆ, ಕಿಲೋ 10 ಕಿಲೋ ಇರುವ ಆ ರೀತಿಯ ಒಂದು ಆಫರನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಅದು ಅಗತ್ಯ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅಂತೂ ಒಂದು ಸುಲಭದಲ್ಲಿ ಲಭಿಸ್ತದೆ ಅಂತ ಹೇಳುವ ಕಾರಣಕ್ಕೆ ಅದನ್ನು ಖರೀದಿಸುವ ಪ್ರಯತ್ನಗಳನ್ನು ಮಾಡ್ತೇವೆ. ಖರೀದಿಸುವ ಸಂದರ್ಭದಲ್ಲಿ ನಾವು ಒಳ್ಳೆಯ ಹಣ್ಣನ್ನೇ ಹೆಕ್ಕಿ ಅದನ್ನು ತೂಕ ಮಾಡಿ ಮನೆಗೆ ತರ್ತೇವೆ. ನಮ್ಮ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಅದನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಅದು ದಿನಗಳು ಕಳೆದಾಗ ನಾವು ಅದನ್ನು ಒಳ್ಳೆ ಹಣ್ಣನ್ನು ಮಾರ್ಕೆಟಲ್ಲಿ ಆಯ್ದು ತಂದ ಹಣ್ಣನ್ನು ಮನೆಯಲ್ಲಿ ಇಟ್ಟು ನಾವು ನಮ್ಮ ಹೆಂಡತಿ ಮಕ್ಕಳೇ ನಮ್ಮ ಮನೆ ಮಂದಿಯೇ ಅದನ್ನು ತಿನ್ನುವಾಗ ಮಾತ್ರ ಯಾವುದು ಹಾಳಾಗ್ತಾ ಇದೆ ಅಂತ ಹೇಳುವುದನ್ನು ನೋಡಿ ಹಾಳನ್ನೇ ತಿಂತಾ ಇದ್ದೇವೆ. ಪೇಟೆಯಿಂದ ತರುವಾಗ ನಾವು ಆಯ್ದುಕೊಂಡು ತಂದಂಥದ್ದು, ತಿನ್ನುವಾಗ ಕೂಡ ಆಯ್ದುಕೊಂಡೇ ತಿಂತೇವೆ. ಅದರ ತೊಟ್ಟಿನ ಹತ್ರ ಏನು ಮೆತ್ತಗಾಗಿ ಕೊಳ್ಳಿಲಿಕ್ಕೆ ಹೊರಟದನ್ನು ನಾವು ತಿಂತಾ ಇದ್ದೇವೆ. ಈ ಮಾತನ್ನು ನಾನು ಯಾಕೆ ಇಲ್ಲಿ ಉಲ್ಲೇಖಿಸ್ತೇನೆ ಅಂತ ಹೇಳಿದರೆ, ಜಗತ್ತು ಬೆಳೆದಿದೆ, ನಾವು ಬೆಳೆದಿದ್ದೇವೆ. ಶಿಕ್ಷಣವನ್ನು ನಾವು ಉನ್ನತ ಶಿಕ್ಷಣವನ್ನು ನಾವು ಪಡ್ಕೊಂಡಿದ್ದೇವೆ, ಆದರೆ ಸಂಸ್ಕಾರವನ್ನು ಕಳ್ಕೊಂಡಿದ್ದೇವೆ. ಹಣ ಗಳಿಸಿದ್ದೇವೆ, ನೆಮ್ಮದಿ ಇಲ್ಲ. ಮಕ್ಕಳನ್ನು ಡಾಕ್ಟ್ರ್ ಮಾಡಿದ್ದೇವೆ, ನಮ್ಮ ಹತ್ರ ಆರೋಗ್ಯ ಇಲ್ಲ. ದೂರದ ಊರುಗಳನ್ನು ಸಂಪರ್ಕಿಸುವಂಥ ಅತ್ಯಾಧುನಿಕ ಸಂಪರ್ಕ ಸಾಧನಗಳು ನಮ್ಮಲ್ಲಿದೆ, ಆದರೆ ನೆರೆ ಮನೆಯೊಂದಿಗೆ ಬಾಂಧವ್ಯ ಇಲ್ಲ. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಎಲ್ಲವನ್ನ ನೆಟ್ಟಲ್ಲಿ ತೆಗೆದುಕೊಳ್ತಾ ಇದ್ದೇವೆ, ಆದರೆ ನಮ್ಮ ಮನೆ ಮಂದಿಯನ್ನು ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ನಾವು ವಿಫಲರಾಗ್ತಾ ಇದ್ದೇವೆ. ಒಂದು ಜಗತ್ತಿನ ಧಾವಂತದ ಯುಗದಲ್ಲಿ ಇವತ್ತಿನ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ನಾವು ಏನು ಹಣದ ಹಿಂದೆ ಹೋಗ್ತಾ ಇದ್ದೇವೆ ವಿನಃ ಗುಣದ ಹಿಂದೆ ಹೋಗ್ತಾ ಇಲ್ಲ. ಈ ಹಣದ ಹಿಂದೆ ಹೋಗುವಂಥ ಧಾವಂತದಲ್ಲಿ ಮನೆ ಮಂದಿ ಒಟ್ಟಾಗಿ ಕುಳಿತು ಮಾತನಾಡುವುದು ಬಿಡಿ, ಒಂದು ಹೊತ್ತಿನ ಊಟವನ್ನು ಕೂಡ ಮನೆ ಮಂದಿ ಒಟ್ಟಾಗಿ ಕೂತು ಮಾಡದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ರೀತಿ ನಮ್ಮ ಪರಂಪರೆಯನ್ನು, ಇತಿಹಾಸಗಳನ್ನು, ನಮ್ಮ ಮನೆಯ ಚೌಕಟ್ಟನ್ನು, ನಮ್ಮ ಮನೆಯೊಳಗಿನ ವಿಶ್ವಾಸವನ್ನು ಕಳೆದುಕೊಂಡ ಕಾರಣ, ನಮ್ಮ ಹಿರಿಮೆಯನ್ನು ಗರಿಮೆಯನ್ನು ನಾವು ಮರೆತ ಕಾರಣ ನಾವು ಯಾರಿಂದಲೋ ಉಪದೇಶವನ್ನು ಪಡ್ಕೊಳ್ಬೇಕಾದಂಥ ಅನಿವಾರ್ಯ ಸಂಕಷ್ಟಮಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಅಂತೇಳಿ ಆದರೆ ಈ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮ ಚಿಂತನೆಯನ್ನು ನಾವು ಮಾಡುವ ಮೂಲಕ, ಧಾರ್ಮಿಕ ಸಭೆಗಳ ಮೂಲಕ ನಮ್ಮ ಊರಿನ ಬಂಧುಗಳಿಗೆ ನಮ್ಮ ಧರ್ಮದ ಹಿರಿಮೆಯನ್ನು ಗಿರಿಮೆಯನ್ನು ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡಬೇಕು. ನಾವು ನಮ್ಮ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಟರೂ ಕೂಡ ಒಂದು ಕೇಸರಿ ಬಣ್ಣವನ್ನು ನಾವು ಬಿಡುವುದಿಲ್ಲ. ಕೇಸರಿ ನಮ್ಮ ಅಸ್ಮಿತೆಯ ಸಂಕೇತ. ಈ ಕೇಸರಿ ನಮ್ಮ ದೇಶದ ಅಸ್ಮಿತೆ. ಯಾಕೆ ಅಂತ ಹೇಳಿದರೆ, ನಮ್ಮ ಪರಂಪರೆಯನ್ನು ನೋಡಿದರೆ ಅದು ಋಷಿಮುನಿಗಳ ತ್ಯಾಗದ ಪರಂಪರೆ. ಆ ತ್ಯಾಗದ ಸಂಕೇತವಾಗಿ ನಾವು ಕೇಸರಿಯನ್ನು ನಮ್ಮ ಅಲಂಕಾರಕ್ಕಾಗಿ ಉಪಯೋಗಿಸ್ತೇವೆ. ಆ ಕೇಸರಿಯ ಮಹತ್ವವನ್ನು ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸುವ ಮೂಲಕ ನಮ್ಮ ಏನು ದೇಶದ ಪರಂಪರೆ ಇದೆ, ಇತಿಹಾಸ ಇದೆ, ಅದನ್ನು ನಮ್ಮ ಮುಂದಿನ ಜನ್ರೇಷನ್ಗೆ ಕಳಿಸುವಂಥ ಪ್ರಾಮಾಣಿಕ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡುತ್ತಾ, ಈ ಕಳ್ಕೊಂಡಂತಹ ಅಂಶಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಆದರೆ, ನಾನು ಆಗಾಗಲೇ ಹೇಳಿದೆ, ಹಣ ಇದೆ, ನೆಮ್ಮದಿ ಇಲ್ಲ, ಮನೆಯಲ್ಲಿ ಡಾಕ್ಟ್ರ್ ಇದ್ದಾರೆ, ನಮ್ಮಲ್ಲಿ ಆರೋಗ್ಯ ಇಲ್ಲ. ಇದನ್ನು ಮಾಡಬೇಕು ಅಂತೇಳಿದರೆ ನಾವು ಗಳಿಸಿದ ಸಂಪತ್ತನ್ನು ಮಾವಿನ ಹಣ್ಣಿನ ಥರ
ಪೇಟೆಯಿಂದ ಬೇಕಾದಷ್ಟು ತಂದು ಕೊಳುತ್ತು ನಾವು ಉಪಯೋಗಿಸುವುದರಲ್ಲಿಯೂ ಕೂಡ ವಿಫಲರಾದಾಗ ಆಗದೆ ನಮ್ಮ ಈ ಸಾರ್ವಜನಿಕ ಕೆಲಸಗಳಲ್ಲಿ ವಿನಿಯೋಗಿಸುವ ಮೂಲಕ ಸಮಾಜದಲ್ಲಿ ಆಗುವಂತಹ ರಾಷ್ಟ್ರೀಯ ಚಿಂತನೆಗಳಿಗೆ ದೇಶ ಮೊದಲು ಅಥವಾ ಧರ್ಮ ಮೊದಲು ಅಂತ ಹೇಳುವಂಥ ಚಿಂತನೆಗಳಿಗೆ ನಮ್ಮಿಂದ ಆಗುವಂಥ ಸಹಾಯವನ್ನು ನೀಡುವ ಮೂಲಕ ಈ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಈಗ ನಾವು ಸನ್ಮಾನಿಸಿದ್ದೆವು. ಆ ಸನ್ಮಾನಿಸಿದಂತಹ ಎಲ್ಲ ಸಾಧಕರನ್ನು ವೈಯಕ್ತಿಕ ನೆಲೆಯಲ್ಲಿ ಗೌರವಿಸುತ್ತಾ ಅವರೆಲ್ಲರ ಸಹಕಾರ ಈ ಜನ್ರೇಷನಿಗೆ ನೆನಪಿರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ 25ನೇ ವರ್ಷದಲ್ಲಿ ಸನ್ಮಾನಿಸಿದ್ದೀರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಒಂದು ಮಾತನ್ನು ನಾನು ಬಹಳ ಬಾರಿ ಹೇಳ್ತಾ ಇರ್ತೇನೆ. ಅತಿರೇಕ ಮತ್ತು ಉದಾಸೀನ ಹಿಂದೂ ಸಮಾಜದ ಶತ್ರುಗಳು ಅಂತ ಅದನ್ನು ನಾವೆಲ್ಲರೂ ಅರಿತುಕೊಂಡು ಸಮಚಿತ್ತದಿಂದ ಸಮದೃಷ್ಟಿಕೋನದಿಂದ ಎಲ್ಲರನ್ನ ಸೇರಿಸಿಕೊಂಡು ಸಾಮರಸ್ಯದ ಬದುಕನ್ನು ಬಾಳಲಿಕ್ಕೆ ಇವತ್ತು ನಾವು ಆರಾಧಿಸಿದಂತಹ ಗಣಪತಿ ನಮಗೆಲ್ಲರ ಪ್ರೇರಣೆ ಕೊಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ನಿರಂತರವಾಗಿ ಹಿಂದೂ ಸಮಾಜದ ರಕ್ಷಣೆಗೆ ಇರಲಿ. ನಮ್ಮ ಹಿಂದೂ ಸಮಾಜದ ಮಾನಬಿಂದುಗಳಾದಂತಹ ಗೋ ತಾಯಿ ಇವರ ರಕ್ಷಣೆಗೆ ನಮ್ಮೆಲ್ಲರ ಕೇಂದ್ರ ಇರಲಿ ಅಂತ ಹೇಳುವಂಥ ಸಂದೇಶವನ್ನು ಹೇಳ್ತಾ, ನಮ್ಮ ಚಿಂತನೆ ರಾಷ್ಟ್ರೀಯ ವಿಚಾರಧಾರೆ ಇರಲಿ, ನಮ್ಮಲ್ಲಿ ಒಂದು ಸಾಮರಸ್ಯದ ಭಾವನೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಇಷ್ಟೊತ್ತು ಸಹಿಸಿಕೊಂಡದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿ, ಮಾಡಿದ ಮಾತುಗಾರನೇನಲ್ಲ, ನಾನು ಕೆಲಸಗಾರ. ಅದಕ್ಕಾಗಿ ಮಾತುಗಾರನೆಂಬ ನೆಲೆಯಲ್ಲಿ ಕೂರಿಸಿದ್ದಕ್ಕಾಗಿ ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೇನೆ. ಒಳ್ಳೆಯದನ್ನು 4 ಜನರಿಗೆ ಹೇಳಿ, ಕೆಟ್ಟದಿದ್ದರೆ ನೇರ ನನಗೇ ಹೇಳಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮುಂದೆ ನಮ್ಮ ಗಣೇಶೋತ್ಸವ ಸಮಿತಿಯ ಪ್ರಾರಂಭದ ಪ್ರಮುಖರಾಗಿರುವಂತಹ ಶ್ರೀ ದೇವದಾಸ್ MS ಇವರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು, ಅತಿಥಿಗಳು ಅವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ವಿವೇಕಾರುಣ್ಯ ಅಂತ ಹೇಳುವ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಕೊರೋನಾ ಲಾಕ್ಡೌನ್ ಬಂದ ಮೇಲಿಂದ ಒಂದು 2 ವರ್ಷದಿಂದ ಈಚೆ ಅನೇಕ ಥರದ ಆನ್ಲೈನಲ್ಲಿ ರಾಷ್ಟ್ರೀಯತೆ ಇತ್ಯಾದಿ ಕುರಿತಾದಂತಹ ಕಾರ್ಯಕ್ರಮಗಳನ್ನು ನಾವು ಆನ್ಲೈನಲ್ಲಿ ಮಾಡ್ತಾ ಇದ್ವಿ. ಈ ಗಣೇಶೋತ್ಸವವನ್ನು ಸ್ವಲ್ಪ ಸ್ಪೆಷಲ್ ಆಗಿ ಆಚರಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇರಬೇಕಿದ್ರೆ ಉಚಿತವಾಗಿ ಭಗವದ್ಗೀತೆಯನ್ನು ಹಂಚುವ ಈ ಗಣೇಶೋತ್ಸವದಲ್ಲಿ ಅಂತ ಒಂದು ಆಲೋಚನೆ ಬಂತು. ಹಾಗಾಗಿ ನಾವು ನಮ್ಮ ಬಂಧುಗಳನ್ನೆಲ್ಲ ಕೇಳಿಕೊಂಡು, ಯಾರೆಲ್ಲ ಈ ವಿವೇಕಾರುಣ್ಯಕ್ಕೆ ಕನೆಕ್ಟ್ ಆಗಿದ್ದಾರೆ ಅವರಲ್ಲೆಲ್ಲ ವಿನಂತಿ ಮಾಡಿಕೊಂಡು ಕ್ರೌಡ್ ಫಂಡಿಂಗ್ ಅಂತ ಏನು ಹೇಳ್ತೇವೆ ಅದನ್ನು ಮಾಡಿದ್ವಿ. ಒಂದಷ್ಟು ಹಣ ಕಲೆಕ್ಟ್ ಆಗಿದೆ. ಅದರಿಂದ ನಾವು ಭಗವದ್ಗೀತೆಯನ್ನು ಈಗಾಗಲೇ ತರಿಸಿದ್ದೇವೆ. ನಾಳೆ ಅದು ನಮ್ಮ ಕೈ ಸೇರ್ಲಿಕ್ಕಿದೆ. ಹಾಗಾಗಿ ನಾಳೆ ಅದನ್ನು ನಾವು ಯಾರಿಗೆ ಆಸಕ್ತರಿದ್ದಾರೋ ಅವರಿಗೆ ನಾವು ಅದನ್ನು ಕೊಡಲಿಕ್ಕಿದೆ. ಬಂದು ಕೇಳಿದವರಿಗೆ ನಾವು ಕೊಡ್ತೇವೆ. ಹಾಗಾಗಿ ಈ ಒಂದು ಯೋಜನೆ ಇದೆ. ಈಗ ಇದನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಬೇಕು, ಭಗವದ್ಗೀತೆಯನ್ನು ಜೀವನ್ ಇವರಿಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಶ್ರೀಮಾನ್ UG ರಾಧಾ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಭಗವದ್ಗೀತೆ ಮನೆ ಮನೆಯಲ್ಲಿ ಭಗವದ್ಗೀತೆ ಅಂತ ನೀವು ಕೇಳಿರ್ಬೋದು, ಮನೆ ಮನೆಯಲ್ಲಿ ಗೀತೆ ಅಂತ. ಅದೇ ವಿಚಾರವನ್ನು ನಮ್ಮ ವಿವೇಕಾರಣ್ಯ ಮಾಡ್ತಾ ಇದೆ. ಹಾಗಾಗಿ ಗೀತೆಯನ್ನು ಜೀವನ್ ಅವರಿಗೆ ನೀಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಶ್ರೀಯುತ UG ರಾಧಾ ಅವರಲ್ಲಿ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಅಧ್ಯಕ್ಷೀಯ ಮಾತು. ಕ್ಷಮಿಸಿ, ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿರುವಂತಹ ಸುನೀಲ್ ದಡ್ಡು ಅವರಿದ್ದಾರೆ, ಉಪ್ಪಿನಂಗಡಿ CA ಬ್ಯಾಂಕಿನ ಉಪಾಧ್ಯಕ್ಷರು. ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜಗನ್ಮಾತೆ, ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಈ ಮಣ್ಣಿನ ತಾಯಿ ದುರ್ಗಾಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ,
ವಿಘ್ನ ನಿವಾರಕ ಮಹಾಗಣಪತಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸುರೇಶ್ರವರೇ, ಈಗಾಗಲೇ ನಮಗೆಲ್ಲ ಧಾರ್ಮಿಕ ವಿಚಾರವನ್ನು ನಮ್ಮ ಮನ ತುಂಬಿಸಿದಂತಹ ಯು ಜಿ ರಾದ್ರವರೇ, ನಮ್ಮೆಲ್ಲ ಮಾರ್ಗದರ್ಶಕರು ಹಿರಿಯರಾಗಿರತಕ್ಕಂತಹ ಶಂಕರನಾರಾಯಣ ಭಟ್ರೆ, ಈ ತಾಯಿಯ ಭಕ್ತರಾಗಿರತಕ್ಕಂಥ ಸೇರಿರುವಂಥ ಎಲ್ಲ ಭಗವದ್ಭಕ್ತರೇ, ಹಿತೈಷಿ ಬಂಧುಗಳೇ, ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಉಪ್ಪಿನಂಗಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷನಾಗಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿತ್ತು. ಆದರೆ ಈ ತಾಯಿಯ ಅನುಗ್ರಹ ಏನೋ ಗೊತ್ತಿಲ್ಲ, ಆ ಭಾಗ್ಯ ನನ್ನ ಪಾಲಿಗೆ ಬಂದಿರುವಂಥದ್ದು ನಾನು ತುಂಬ ಪುಣ್ಯವಂತ ಅಂತ ಅಂದುಕೊಳ್ತೇನೆ. ವಿಶೇಷವಾಗಿ ಕಳೆದ 24 ವರ್ಷಗಳಿಂದ ಇಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಾ ಇವತ್ತು 25ನೇ ವರ್ಷದ ಈ ಗಣೇಶೋತ್ಸವ ನಮ್ಮ ಹಿರಿಯರು ಉಲ್ಲೇಖ ಮಾಡಿದ ರೀತಿಯಲ್ಲಿ ಒಂದು ರೀತಿಯ ಬ್ರಹ್ಮಕಲಶೋತ್ಸವ ರೀತಿಯಲ್ಲಿ ಆಚರಣೆ ಆಗ್ತಿರುವಂಥದ್ದು ನಮಗೆಲ್ಲ ತುಂಬ ಖುಷಿಯನ್ನು ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ರಾಧಣ್ಣ ಎಲ್ಲ ವಿಚಾರವನ್ನು ಉಲ್ಲೇಖ ಮಾಡಿದರು. ಶಿವಾಜಿ ಮಹಾರಾಜರ ಕಾಲದಲ್ಲಿ ಕೂಡ ಈ ಗಣೇಶ ಚತುರ್ಥಿಗೆ, ಗಣೇಶ ಉತ್ಸವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ. ಬಾಲಗಂಗಾಧರನಾಥ ತಿಲಕರು ಕೂಡ ಈ ಸಮಾಜದಲ್ಲಿರುವಂತಹ ಜಾತಿ ಇರ್ಬೋದು, ಪಂಗಡ ಇರ್ಬೋದು, ವರ್ಗ ಇರ್ಬೋದು, ಅದೆಲ್ಲವನ್ನು ಒಟ್ಟು ಮಾಡಿ ನಾವೆಲ್ಲ ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪಿರಡಕ ಭಾಗದಲ್ಲಿಯೂ ಕೂಡ ಇವತ್ತು ನಮ್ಮಲ್ಲಿ ಹಲವು ಜಾತಿ ಇರ್ಬೋದು, ಮೇಲಿರ್ಬೋದು, ಕೀಳಿರ್ಬೋದು, ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ತಮ್ಮೆಲ್ಲರನ್ನು ಒಟ್ಟು ಮಾಡಿ ನಾವೆಲ್ಲ ಈ ಭಾರತದ ಈ ತಾಯಿಯ ಸೇವೆ ಮಾಡಲಿಕ್ಕಿರುವವರು ನಾವೆಲ್ಲ ಒಂದಾಗಿ ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳು, ಸಾಧು ಸಂತರು ಈ ಭಾರತದ ಪರಂಪರೆಯನ್ನು, ಸಂಸ್ಕೃತಿಯನ್ನು ಯಾವ ರೀತಿ ಬೆಳೆಸ್ಕೊಂಡು ಬಂದಿದ್ದಾರೋ ಅದನ್ನು ಇನ್ನೂ ಮುಂದೆ ಬೆಳೆಸುವಂಥ ಕಾರ್ಯದಲ್ಲಿ ನಾವೆಲ್ಲ ಕೈ ಜೋಡಿಸ್ಕೊಳ್ತೇವೆ ಅಂತೇಳಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೇವೆ. ರಾಧಣ್ಣ ಉಲ್ಲೇಖ ಮಾಡಿದ ರೀತಿಯಲ್ಲಿ ಈ ಜಗತ್ತಿಗೆ ಮಾರ್ಗದರ್ಶನ ಕೊಡುವಂತಹ, ಜಗತ್ತಿಗೆ ಗುರುವಾಗಿದ್ದಂತಹ ಈ ಭಾರತ ಮತ್ತೊಮ್ಮೆ ಈ ಜಗತ್ತಿಗೆ ಗುರುವಾಗಬೇಕು, ಈ ಜಗತ್ತಿಗೆ ಮಾರ್ಗದರ್ಶನ ಕೊಡುವಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಜಾತಿ, ವರ್ಗ, ಭೇದ ಇದೆಲ್ಲವನ್ನು ದೂರ ಇಟ್ಟು ಈ ರಾಷ್ಟ್ರದ ಉದ್ಧಾರಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡೋಣ. ಈ ಮಣ್ಣಿನ ತಾಯಿ ದುರ್ಗಾ ಮಾತೆ ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಶ್ರೀಮಾನ್. ನಿಮ್ಮ ಒಳ್ಳೆಯ ಸಂದೇಶ ನಮಗೆಲ್ಲರಿಗೂ ಸಂತೋಷ ತಂದಿದೆ. ಇವಾಗ ಅಧ್ಯಕ್ಷೀಯ ಮಾತುಗಳು ಶ್ರೀ ಸುರೇಶ್ ಶ್ರೀ ಸುರೇಶ್ ಜಿ ಅವರಿಂದ. ಆತ್ಮೀಯ ಭಜನಾ ಮಂದಿರದ ಭಕ್ತರೇ ಹಾಗೂ ನನ್ನ ಸಹೋದರರೇ, ಸ್ನೇಹಿತರೇ, ನಾವು ಇಂದು ತುಂಬ ಸಂತೋಷದ ಸಡಗರ ಪಡುವ ದಿವಸದಲ್ಲಿದ್ದೇವೆ. ಯಾಕಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮ ಈ ಪೆರಿಯಡಕದಲ್ಲಿ ಆಗ್ತದೆ ಅನ್ನುವಂಥದ್ದು ನಾವು ಗ್ರಹಿಸಿರಲಿಲ್ಲ. ಬೆಳ್ಳಿ ಹಬ್ಬ ಮಾಡಬೇಕು ಅಂತ ಇತ್ತು ನಮಗೆ, ಆದರೆ ಈ ರೀತಿ ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ತುಂಬ ಕಷ್ಟಪಟ್ಟು ಪ್ರಥಮವಾಗಿ ಗಣೇಶೋತ್ಸವವನ್ನು ಶುರು ಮಾಡಿದವರು ಹೇಳಿದರು, ಅವರು ಅಷ್ಟು ಕಷ್ಟಪಟ್ಟು ಗಣೇಶೋತ್ಸವವನ್ನು ಪ್ರಾರಂಭಿಸಿದ ಕಾರಣ ನಾವೆಲ್ಲ ಇಷ್ಟು ಖುಷಿಯಾಗಿ ಇಲ್ಲಿ ಸೇರುವುದಕ್ಕೆ ಕಾರಣವಾಯಿತು. ಅವರು ಕಷ್ಟಪಡದಿರ್ತಿದ್ರೆ ನಮಗೆ ಇಷ್ಟು ಖುಷಿ ಪಡಲಿಕ್ಕೂ ಆಗ್ತಿರಲಿಲ್ಲ. ಆ ಕಾರಣ ಏನೇ ಕಷ್ಟ ಬಂದು ಈ ಗಣೇಶೋತ್ಸವವನ್ನು ಪ್ರಾರಂಭಿಸಿದ ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರುತ್ತೇವೆ. ಅವರ ಇಂಥ ಒಳ್ಳೆಯ ಕೆಲಸವನ್ನು ನಾವೆಲ್ಲ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅವರ ಸಹಕಾರ ನಮಗೆ ಯಾವತ್ತೂ ಬೇಕು ಅಂತ ಹೇಳಿಕೊಳ್ತಾ, ಹಾಗೂ ಅದೇ ರೀತಿ ನಾನು ಯಾವಾಗಲೂ
ಅಧ್ಯಕ್ಷತೆ ಅಂದರೆ ಈ ಭಜನಾ ಮಂದಿರದ ಕಾರ್ಯಕ್ರಮ ಆಗುವಾಗ ಭಜನಾ ಮಂದಿರದ ಅಧ್ಯಕ್ಷರೇ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆವಾಗ ನನಗೆ ಏನಾದರೂ ಹೇಳುವಂಥ ಇದ್ದರೆ ನಮ್ಮ ಕಾರ್ಯದರ್ಶಿಗಳಲ್ಲಿ ಹೇಳಿಬಿಡುವುದು. ನಾನು ಏನೆಲ್ಲ ಹೇಳಲಿಕ್ಕುಂಟು ಅದನ್ನಲ್ಲಿ ಬರೆದು ಬಿಡಿ, ನೀವು ಓದಿಬಿಡಿ, ನಾನು ಒಂದೇ ಕೇಳೋದು, ನಿಮ್ಮೆಲ್ಲ ಸಹಕಾರವನ್ನು ಮಾತ್ರ ಕೇಳೋದು ಅಂತ ಹೇಳ್ತಾ ಇದ್ದೆ. ಹಾಗೂ ಈ ಭಜನಾ ಮಂದಿರದ ಗಣೇಶೋತ್ಸವದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಆಚರಣೆಗೆ ಬೇಕಾಗಿ ಒಂದು 4-5 ಸಭೆಗಳನ್ನು ಕರೆದಿದ್ದೆವು. ಒಂದು 2 ಸಭೆಗೆಲ್ಲ ಹೋಯ್ತು ಎಲ್ಲ ಆಯಿತು. ಅದರ ಕೊನೆಯ ಸಭೆಯಲ್ಲಿ ಮಳೆ ಕೂಡ ಬರ್ತಾ ಉಂಟು. ಈ ಗಣೇಶೋತ್ಸವವನ್ನು 2 ದಿವಸ ಮಾಡುವುದೆಲ್ಲ ಕಷ್ಟ ಉಂಟು, ಈ ನಾಟಕ ಎಲ್ಲ ಮಾಡಬೇಕಾದ್ರೆ ತುಂಬ ಖರ್ಚು ವೆಚ್ಚಗಳುಂಟು ಎಲ್ಲ ಚರ್ಚೆ ಆಗಿ ಬೇಕಂತ ಹೇಳುವಾಗ ನಮ್ಮ ಪ್ರತಾಪ್ರೆಲ್ಲ ಬಂದು ಚರ್ಚೆ ಮಾಡಿ ಅದು ಏನು ಬೇಕಾದರೂ ಆಗಲಿ ಬೆಳ್ಳಿ ಹಬ್ಬ ಆಗಲೇಬೇಕು ಅಂತೇಳಿ ನಾವೊಂದು ಎಲ್ಲ ಒಮ್ಮತ ತೀರ್ಮಾನದಿಂದ ಹೊರಟೆವು. ಆ ತೀರ್ಮಾನದ ಒಟ್ಟಿಗೆ ಮತ್ತೊಂದು ತೀರ್ಮಾನವನ್ನು ನಾವು ಮಾಡಿದೆವು. ನಾವು ಪೆರಿಯಡಕದವರಂದರೆ ಸ್ವಲ್ಪ ಬೆಚ್ಚ ಆಗುವುದೆಲ್ಲ ಜಾಸ್ತಿ ನಮಗೆ. ಹಾಗಂತೇಳಿ ಎಂದೂ ನಾವು ಜಗಳ ಮಾಡಿಕೊಂಡಿಲ್ಲ. ಹೊರಗಡೆ ನಂತರ ನಾವೆಲ್ಲ ಸ್ನೇಹಿತರೆ ಅಥವಾ ಸಹೋದರರಾಗಿರ್ತೇವೆ. ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡೋದು ಉಂಟು ನಮ್ಮದು. ಆಗ ಅದೇ ಸಭೆಯಲ್ಲಿ ಮತ್ತೊಂದನ್ನು ತೀರ್ಮಾನ ಮಾಡಿದ್ದೇವೆ. ನಾವು ನಾಳ್ದು ಕಾರ್ಯಕ್ರಮ ಮುಗಿಯುವವರೆಗೂ ನಾವು ಜೋರು ಮಾತಾಡಲಿಕ್ಕಿಲ್ಲ ಅಂತ. ಅದು ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಇನ್ನು ಸ್ವಲ್ಪ ಒಂದು ನಾಟಕ ಆಗ್ತದೆ, ನಾಳ್ದು ಮುಗಿಬೋದು, ಶಾಂತವಾಗಿ ಮುಗಿಬೋದು. ನಮ್ಮೊಳಗಿನ ಯಾವುದೇ ಚರ್ಚೆಗಳಿದ್ದರೂ ನಾವು ಒಟ್ಟಿಗೆ ಕೂತು ಚರ್ಚಿಸುವ ಅನ್ನುವಂತೆಲ್ಲ ತೀರ್ಮಾನಗಳನ್ನು ಮಾಡಿದ್ದೇವೆ. ಅದು ಇಂದಿನವರೆಗೂ ಯಶಸ್ವಿಯಾಗಿದೆ. ಇನ್ನು ಸ್ವಲ್ಪ ಸಮಯ ಊಟ ಎಲ್ಲ ಆಗ್ತದೆ, ನಾಟಕ ನೋಡಿ ಇನ್ನೂ ನಮ್ಮಿಂದ ಎಂಥ ಗಡಿಬಿಡಿ ಇಲ್ಲ. ಆ ಕಾರಣ ಅದಲ್ಲದೆ ಇಂದಿನ ಸಭೆ ಗಣೇಶೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿದೆ ನಾನು. ಆದರೆ ನಾನು ಮಾಡಿದ ಕೆಲಸಗಳು ತುಂಬ ಕಡಿಮೆ. ಎಲ್ಲವನ್ನು ಅಂತೇಳಿದರೆ ಇಲ್ಲ, ನನ್ನ ವೈಯಕ್ತಿಕ ವಿಚಾರವನ್ನು ಅಷ್ಟೇ ನಾನು ಏನಿದ್ರೂ ಪ್ರತಾಪರಲ್ಲಿ ಕೇಳುವುದು. ಈ ಗಣೇಶೋತ್ಸವದಲ್ಲಿ ಕೂಡ ಪ್ರತಿ ಹಂತವನ್ನು ಕೂಡ ಅವರ ನೇತೃತ್ವದಲ್ಲೇ ಮಾಡಿದ್ದೇವೆ ನಾವು. ಇಷ್ಟು ಚಂದದ ಕಾರ್ಯಕ್ರಮ ಮೂಡಿ ಬರಬೇಕು ಅಂತ ಹೇಳಿದರೆ ಅದು ಪ್ರತಾಪರೊಟ್ಟಿಗೆ ಮತ್ತು ಅವರ ಯುವಕರ ತಂಡ, ನಮ್ಮ ಸ್ನೇಹಿತರ ತಂಡ ತುಂಬ ಕೆಲಸ ಮಾಡಿದೆ. ಅವರು ಎಲ್ಲ ವಿಧದಲ್ಲೂ ಆರ್ಥಿಕ ಸಂಗ್ರಹಣೆ ಆಗಿರ್ಬೋದು, ಅದು ಇದು ಅಂತ ಹೇಳಲಿಕ್ಕೆಲ್ಲ ಪ್ರತಿ ಒಂದನ್ನು ಅವರಲ್ಲಿ ಕೇಳೋದು, ಎಂಜಿನ ಮಾಡೋದು, ಅದು ಅಂತಿಮ ಆಗ್ತದೆ. ಬೇರೆಯವ್ರಿಗೆ ಕೇಳಿದ್ರೆ ಮತ್ತೆ ಕೇಳಬೇಕಾಗ್ತದೆ ಅವರಲ್ಲಿ ಅಂತ ಒಂದು ಒಳ್ಳೆಯ ಇದುಂಟು. ಮತ್ತು ನಮ್ಮ ಪ್ರಸನ್ನರಿದ್ದಾರೆ. ಪ್ರಸನ್ನರಂದರೆ ಅವರ ಹೆಸರಿಗೆ ತಕ್ಕ ಅವರು ಪ್ರಸನ್ನತೆ ಅವರಲ್ಲಿ ಯಾವಾಗಲೂ. ಅವರು ತುಂಬ ಅಂದರೆ ನಾನು ಪ್ರತಾಪರೊಟ್ಟಿಗೆ ಸೇರುವುದಕ್ಕಿಂತ ಪ್ರತಾಪರೊಟ್ಟಿಗೆ ಜಾಸ್ತಿ ಸೇರ್ತೇನೆ ನಾನು. ಎಲ್ಲ ನಮ್ಮದೆಲ್ಲ ಅದಿದ್ದು ಹೋಗೋದು ಬರೋದೆಲ್ಲ ಇರ್ತದೆ. ಆದರೆ ಪ್ರಸನ್ನರೊಟ್ಟಿಗೆ ಅದಿಲ್ಲ. ಆದರೆ ಅವರೊಂದು ಮಾತು ಅಷ್ಟು ಸೌಮ್ಯ ಸ್ವಭಾವದ ವ್ಯಕ್ತಿ. ಅವರಂದರೆ ನನಗೆ ತುಂಬ ಇಷ್ಟದ ವ್ಯಕ್ತಿ ಅವರು. ಯಾಕಂತ ಹೇಳಿದರೆ ಅವರ ಬಾಯಿಯಿಂದ ಒಂದೇ ಒಂದು ಜೋರಿನ ಶಬ್ದ ಕೂಡ ಬರುವುದಿಲ್ಲ ಅವರು. ಅಂಥ ಒಂದು ಒಳ್ಳೆಯ ವ್ಯಕ್ತಿ. ಅಂಥ 2 ಮುತ್ತುಗಳಿಗೆ ನಾವಿಲ್ಲಿ ಸನ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ ನನಗೆ ತುಂಬ ಖುಷಿ. ನಾನು ಒಂದು ವಿಚಾರ ನೆನಪಿಟ್ಟುಕೊಳ್ಳಿ, ನಾನು ಪ್ರತಾಪ್ ಅವರ ಒಂದು ಫ್ಯಾಮಿಲಿ ಸ್ನೇಹಿತನಾಗಿರ್ತೇನೆ ಯಾವಾಗಲೂ. ಅವರು ಎಲ್ಲಿ ಹೋದರೂ ನಾವು ಒಟ್ಟಿಗಿರ್ತೇವೆ. ಆದರೆ ಇಷ್ಟೆಲ್ಲ ಕೆಲಸ ಮಾಡಿದರೂ ಅವರನ್ನು ಇಲ್ಲಿ ಗೌರವಿಸಬೇಕು ಅಂತ ನಾನು ಹೇಳಲಿಲ್ಲ. ನಾನು ಹೇಳಿ ಗೌರವ ಮಾಡಿದ್ದಲ್ಲ ಅವರಿಗೆ. ಯಾಕಂತೇಳಿ ನಾನು ಆ ವಿಷಯಕ್ಕೆ ಹೋಗಲಿಲ್ಲ. ಅಂದರೆ ಅವರಿಗೆ ಗೌರವ, ನಾವು ಗೌರವಿಸುವುದು ನಮ್ಮ ಒಂದು ಇದು, ಅವರಿಗೆ ಗೌರವ ಉಂಟು. ಆದರೆ ಈ ಗೌರವಿಸಲಿಕ್ಕೆ ನನ್ನ ಎಲ್ಲ ಸಹೋದರರಿದ್ದಾರೆ, ಯುವಕರಿದ್ದಾರೆ. ಈ ಎಲ್ಲವನ್ನು ಗಮನಿಸುವವರು ಅವರು ನಮಗೆ ಈ ರೀತಿಯ ಒಂದು ಸಲಹೆಯನ್ನು ಕೊಟ್ಟರು. ಅವರಿಂದಾಗಿ ಈ ಗೌರವ ಅರ್ಪಣೆ ನನಗೂ ಅದು ಖುಷಿಯ ವಿಷಯಬೇಕು, ಅದು ಬೇಕಿತ್ತು ನನಗೆ. ಆದರೆ ಅವ್ರು ಹೇಳಿದರು ಎಲ್ಲ ಪ್ರಥಮ ನನಗೆ ಮತ್ತೆ ಈ ಸಲ ಕೂಡ ಮಾಡಬೇಕು ಒಂದು ಸನ್ಮಾನ ಹಾಗೆ ಅಂತ ಹೇಳಿದರು. ಮತ್ತು ಎಲ್ಲ ಕಡೆಗಳಲ್ಲಿ ಏನಂತ ಹೇಳಿದರೆ ಇಲ್ಲಿ ಭಜನೆಗೆ ಸ್ವಲ್ಪ ಜನ ಕಡಿಮೆ ಬರ್ತಾರೆ, ಕಡಿಮೆ ಸೇರ್ಬೋದು. ಆದರೆ ಈ ಭಜನಾ ಮಂದಿರವನ್ನು ಮುನ್ನಡೆಸಲಿಕ್ಕೆ ನಮ್ಮಲ್ಲಿ ಸಮರ್ಥವಾದ ಯುವಕರ ತಂಡ ಇದೆ. ಯಾವುದೇ ಜವಾಬ್ದಾರಿ ಇಲ್ಲದೆ ಸಮರ್ಥವಾದ ಎಲ್ಲವನ್ನು ಅವರೇ ಮಾಡ್ತಾರೆ. ಅಂಥ ಒಂದು ತಂಡ ನಮ್ಮಲ್ಲಿದೆ. ಅದು ನನಗೆ ತುಂಬ ಹೆಮ್ಮೆಯ ವಿಷಯ. ನನ್ನ ಎನರ್ದು ಬೊಕ್ಕ ಏರುದೆನ್ನು ಕುಣಪ್ಪನೆ ಅಂಥ ಪರಿಸ್ಥಿತಿ ಇಲ್ಲಿಲ್ಲ. ನಾವೆಲ್ಲರೂ ಸಹೋದರರಾಗಿರ್ತೇವೆ. ಯಾವುದೇ ವ್ಯತ್ಯಾಸ, ಎಲ್ಲವನ್ನು ಹೇಳಿದ್ದನ್ನು ಕೇಳ್ತಾರೆ. ಒಂದು ಹೀಗೆ ಆಗಬೇಕು ಅಂತೆಲ್ಲ ಆಯ್ತು ಅಂತೇಳಿ ಏನೋ ಒಂದು ಎದುರು ಮಾತಾಡದೆ ತುಂಬ ಅಂಥ ಒಂದು ಯುವಕರ ತಂಡ ನಮ್ಮ ಜೊತೆಗಿದೆ ಅನ್ನುವಂಥದ್ದೇ ನನಗೆ ತುಂಬ ಹೆಮ್ಮೆಯ ಸಂಗತಿ. ಹಾಗೂ ಮುಂದೆ ನಡೆಯುವಂಥ ನಮ್ಮ ಭಜನಾ ಮಂದಿರದ ಮತ್ತೊಂದು ಸಂಕಲ್ಪ ಉಂಟು ನಮ್ಮದು. ಸುಮಾರು 2,70,000 ಅಂದಾಜಿನ ಒಂದು ನಮ್ಮ ಶ್ರೀದೇವಿಗೆ ಉಬ್ಬು ಶಿಲ್ಪದ ಸಮರ್ಪಣೆ ಆಗಲಿಕ್ಕಿದೆ. ಹೆಚ್ಚು ಕಡಿಮೆ ನವರಾತ್ರಿಯ ಪ್ರಥಮ ದಿವಸದಂದು ಸಮರ್ಪಣೆಯಾಗಿ 9 ದಿನ ಒಂದು ಪೂಜೆ ಎಲ್ಲ ನೆರವೇರಿಕೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಹಾಗೂ
ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ತುಂಬ ಚಂದದಿಂದ ಕೈ ಜೋಡಿಸಿದ್ದೀರಿ. ಮಾತೆಯರು ಕೂಡ ಅವರಾಗಿಯೇ ಬರೋದು, ಅವರಿಗೆ ನಾವು ಹೇಳಲಿಕ್ಕಿಲ್ಲ, ಅವರೇ ಹಾಗೆ ಬಂದು ಅವರೇ ನಾವು ಇದಕ್ಕೆಲ್ಲ ಸೇರಿಕೊಂಡು ಅದು ನಮಗೆ ತುಂಬ ಸಂತೋಷಿತು. ನಮಗೆ ಕೆಲವೊಮ್ಮೆ ಹೇಳಲಿಕ್ಕೆ ಅವರಿಗೆ ತುಂಬ ಮನೆಯಲ್ಲಿ ಕಷ್ಟ ಇರ್ತದೆ, ನಮಗೆ ಹೇಳಲಿಕ್ಕೆ ಅಷ್ಟು ಒಳ್ಳೆಯದಾಗುವುದಿಲ್ಲ, ಅದಕ್ಕೆ ಬನ್ನಿ ಇದಕ್ಕೆ ಬಂದು. ಆದರೆ ಅವರ ಮುತುವರ್ಜಿಯಿಂದಲೇ ಬಂದು ಎಲ್ಲ ಕೆಲಸ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಈ ಅಲಂಕಾರಗಳನ್ನಾಗಲಿ ತೋರಣ ಕಟ್ಟೋದಾಗಲಿ ಎಲ್ಲ ಒಂದು ಊರಿನ ಹಬ್ಬದ ರೀತಿಯಲ್ಲಿ ಆಚರಿಸಿದ್ದಾರೆ. ಇವ್ರಿಗೆಲ್ಲರಿಗೂ ನನ್ನ ತುಂಬೃದಯದ ಅಭಿನಂದನೆಗಳು. ಹಾಗೂ ನನಗೇನು ಹೆಚ್ಚು ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತ ಆಗಲೇ ಹೇಳಿದ್ದೇನೆ. ಆದರೆ ನಾನು ಈ ಮಾತಾಡಿದ್ರಲ್ಲಿ ಏನಾದರೂ ಕೆಲವು ತಪ್ಪುಗಳಾಗಿದ್ದರೆ ಕ್ಷಮಿಸಿ, ನಿಮ್ಮ ಕ್ಷಮೆ ನನ್ನ ಮೇಲೆ ಇರಲಿ, ನಿಮ್ಮ ಸಹಕಾರ ಎಂದು ನನ್ನ ಜೊತೆಗಿರಲಿ ಎಂದು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಿಮ್ಮ ಮನಸ್ಸಿನ ಮಾತುಗಳು ನಮ್ಮ ಮನಸ್ಸಿಗೆ ತಲುಪಿದೆ, ಖಂಡಿತವಾಗಿಯೂ ತಲುಪಿದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಮಾಡಿರುವಂತಹ ಶ್ರೀ ಯುಜಿ ರಾಧಾ ಇವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಮುಖ್ಯ ಅತಿಥಿ ಉಪ್ಪಿನಂಗಡಿ CA ಬ್ಯಾಂಕಿನ ಉಪಾಧ್ಯಕ್ಷರಾದ ಸುನೀಲ್ ದಡ್ಡು ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡುವಂತಹ ಶಂಕರ್ ನಾರಾಯಣ್ ಭಟ್ ಅವರಿದ್ದಾರೆ, ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಎಲ್ಲ ಅದ್ದೂರಿಯ ರೂವಾರಿ ಅಧ್ಯಕ್ಷರಾದಂತಹ ಸುರೇಶ್ ಜಿ ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂತಹ ಎಲ್ಲ ಬಂಧುಗಳನ್ನು, ಸ್ವಯಂ ಸೇವಕರನ್ನು, ದಾನಿಗಳನ್ನು ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಧನ್ಯವಾದ.
ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಲ್ಲಿ ಇದೀಗ 25ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಸಭೆ ಸಂಪನ್ನಗೊಂಡಿತು. ತೀರ್ಥ ಪ್ರಸಾದವನ್ನು ಸ್ವೀಕರಿಸದೇ ಇರುವಂತಹ ಭಕ್ತರು ದೇವರ ಎದುರುಗಡೆ ಹೋಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರತಾಪ್ ಶ್ರೀಲತಾ ದಂಪತಿಗಳು ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು 3 ಪ್ರತ್ಯೇಕ ಕೌಂಟರ್ಗಳಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದಂಥ ಎಲ್ಲ ಮಹನೀಯರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಮಂಗಳೂರು ಲಯನ್ ಡಿ ಕಿಶೋರ್ ಶೆಟ್ರ ತಂಡದ ಕಟೀಲ್ ದಪ್ಪೆ ಉಳ್ಳಾಲ್ತಿ ಪೌರಾಣಿಕ ನಾಟಕವನ್ನು ವೀಕ್ಷಿಸಿ ಮನೆಗೆ ತೆರಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲಿಯೂ ಕೂಡ ನೂಕು ನುಗ್ಗಲಾಗದಂತೆ ಸಹಕರಿಸಿ. ಮಾತೆಯರಿಗೆ ಸಭಾಮಂಟಪದ ಎದುರುಗಡೆಯಲ್ಲಿ, ಪುರುಷರಿಗೆ ಸಭಾಮಂಟಪದ ಹಿಂದಿನ ಬದಿಯಲ್ಲಿ ಸರತಿ ಸಾಲಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಸ್ವಯಂ ಸೇವಕರು ಸರತಿ ಸಾಲಲ್ಲಿ ನಿಲ್ಲಲು ನಿರ್ದೇಶನವನ್ನು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಸಾವಕಾಶವಾಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಎರಡು ಪ್ರತ್ಯೇಕ ಕೌಂಟರ್ಗಳಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರು ಮಕ್ಕಳನ್ನು ಹಿಡ್ತಾರೆ, ಪುಟಾಣಿ ಮಕ್ಕಳನ್ನು ಹಿಡಿದಿರುವಂಥ ಮಾತೆಯರು ದಯವಿಟ್ಟು ಎದುರುಗಡೆ ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಿ. ಒಂದು ಸೂಚನೆ ಗಮನಿಸಿ, ಯಾರು ಪುಟಾಣಿ ಮಕ್ಕಳನ್ನು ಹಿಡಿದುಕೊಂಡಿರುವಂಥ ಮಾತೆಯರಿದ್ದೀರಾ ದಯವಿಟ್ಟು ಸರತಿ ಸಾಲಿನ ಮುಂಭಾಗದಲ್ಲಿ ನಿಂತು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿ. 2 ಪ್ರತ್ಯೇಕ ಕೌಂಟರ್ಗಳನ್ನು ಮಾಡಿದ್ದೇವೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ನಲ್ಲಿ ಅನ್ನಪ್ರಸಾದದ ವಿತರಣೆಯಾಗಲಿದೆ. ಹಾಗೆ ಪಾಯಸದ ವ್ಯವಸ್ಥೆಯನ್ನು ಇನ್ನೊಂದು ಕೌಂಟರ್ನಲ್ಲಿ ಮಾಡಿದ್ದೇವೆ. ದಯವಿಟ್ಟು ಎಲ್ಲ ಸಿಹಿಯನ್ನು ಸ್ವೀಕರಿಸಿ ನಾಟಕವನ್ನು ವೀಕ್ಷಿಸಿ ಮನೆಗೆ ತೆರಳಬೇಕು ಅಂತ ವಿನಂತಿ. ಹಾಗೆ ತಾವು ಊಟ ಮಾಡಿದ ತಟ್ಟೆಯನ್ನು ಬದಿಯಲ್ಲಿ ಪಿಕಪ್ ನಿಲ್ಲಿಸಿದ್ದೇವೆ. ಆ ಪಿಕಪ್ಪಿಗೆ ಹಾಕಿ ಸಹಕರಿಸಿ. ಸ್ವಚ್ಛತೆಯೇ ನಮ್ಮ ಮೊದಲ ಆದ್ಯತೆಯಾಗಿದೆ. ಹಾಗಾಗಿ ಭಜನಾ ಮಂದಿರದ ಸುತ್ತ ಯಾವುದೇ ಹಾಳೆ ಪ್ಲೇಟುಗಳು ಕಾಣದಿರಲಿ ಅಂತ ನಮ್ಮ ಆಶಯ.
ನಮ್ಮ ಈ ಭಜನಾ ಮಂದಿರಕ್ಕೆ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಉಷಾ ಚಂದ್ರ ಮುಳಿಯ ಇವರು ಆಗಮಿಸಿ ನಮ್ಮೊಡನಿದ್ದಾನೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಗೌರವಿಸ್ತಾ ಇದ್ದೇವೆ. ನಮ್ಮೊಡನೆ ಕುಳಿತು ನಾಟಕವನ್ನು ವೀಕ್ಷಿಸಿ ಮನೆಗೆ ತೆರಳಬೇಕು ಅಂತ ಅವರ ಹತ್ರ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಊಟವನ್ನು ಸ್ವೀಕರಿಸಿದ ಭಕ್ತರು, ಅನ್ನಪ್ರಸಾದವನ್ನು ಸ್ವೀಕರಿಸಿದ ಭಕ್ತರು ಸಭಾಮಂಟಪದ ಎದುರುಗಡೆ ಬಂದು ಆಸೀನರಾಗಬೇಕು ಅಂತ ವಿನಂತಿ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ವತಿಯಿಂದ 25ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಶ್ರೀದೇವರ ಪ್ರತಿಷ್ಠೆ, ಆ ಬಳಿಕ ಮಧ್ಯಾಹ್ನ ಶ್ರೀದೇವರಿಗೆ ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಸಂಜೆ ಶ್ರೀದೇವರಿಗೆ ರಂಗಪೂಜೆ, ಆ ಬಳಿಕ ಪ್ರಸಾದ ವಿತರಣೆ. ಇದೀಗ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡು ಬಂದಂಥ ಭಕ್ತರಿಗೆ ಅನ್ನದಾನ ನಡೀತಾ ಇದೆ. ನಾಳೆ ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ 108 ಕಾಯಿ ಗಣಪತಿ ಹವನ ಇದೇ ಭಜನಾ ಮಂದಿರದಲ್ಲಿ ನಡೀಲಿಕ್ಕಿದೆ. ಆ ಬಳಿಕ ಮಧ್ಯಾಹ್ನ 108 ಕಾಯಿ ಗಣಪತಿ ಹವನದ ಪೂರ್ಣಾಹುತಿ, ಕಲ್ಪೋಕ್ತ ಪೂಜೆ, ಆ ಬಳಿಕ ಮಹಾಮಂಗಳಾರತಿ, ಪ್ರಸಾದ ವಿತರಣೆ. ಅಪರಾಹ್ನ ಸಂಜೆ 2 ಗಂಟೆಯಿಂದ 4 ಗಂಟೆಯವರೆಗೆ ಯಕ್ಷಗಾನ ತಾಳಮದ್ದಳೆ. ಬಳಿಕ ಶ್ರೀದೇವರ ಶೋಭಾಯಾತ್ರೆ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಪಕ್ಕದ ಕೆರೆಗೆ ಮಹಾಗಣಪತಿಯನ್ನು ವಿಸರ್ಜಿಸುವಂಥ ಶೋಭಾಯಾತ್ರೆ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಜನಾ ಮಂದಿರದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.